Good evening, everyone. So, uh, good evening, all, and welcome to the biology session of the Ecology Unit. Okay, Ecology ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. I hope ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೇನೆ. My voice is clearly audible. Hopefully audible ಇದೆ ಅಂತ ಅನ್ಕೊಳ್ತೇನೆ. Yeah, good evening. Good evening. Good evening, Abjal. Good evening, Sulaksha. Right? So today we are going to discuss specifically ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೇವೆ ಸೊ ಇಕಾಲಜಿಯ ಕೆಲವೊಂದು ಕ್ವಶನ್ಸ್ಗಳನ್ನ ಡಿಸ್ಕಸ್ ಮಾಡುವ. ಟುಡೇ ಲೆಟ್ಸ್ ಬಿ ದಿಸ್ ಸೆಷನ್ ಬಿ ಸ್ಪೆಸಿಫಿಕಲಿ ಮೇಜರ್ ಆಗಿ ಡೌಟ್ ಕ್ಲಿಯರಿಂಗ್ ಸೆಷನ್ ತರ ಇರಲಿ. ಓಕೆ, ನಾಟ್ ನಾನು ಕ್ವಶನ್ಸ್ಗಳನ್ನ ಹೇಳ್ತಾ ಹೋಗ್ತೇನೆ. ಇವತ್ತು ತುಂಬ ಡೀಪ್ ಆಗಿ ಡಿಸ್ಕಸ್ ಮಾಡುವಂತ ಯಾವುದೇ ಪ್ರಸಂಗ ಇಲ್ಲ ಇವತ್ತು, ಬಿಕಾಸ್ ಆಲ್ರೆಡಿ ಐ ಥಿಂಕ್ ದಿಸ್ ಇಸ್ ಮೈ ಲಾಸ್ಟ್ ಕ್ಲಾಸ್ ಫಾರ್ ದಿಸ್ ಪರ್ಟಿಕ್ಯುಲರ್ ಸೆಷನ್. ಸೊ ಮೋಸ್ಟ್ ಪ್ರಾಬಬ್ಲಿ ನಿಮ್ಮ ಡೌಟ್ಸ್ಗಳನ್ನು ಕ್ಲಿಯರ್ ಮಾಡುವಂಥ ಸೆಷನ್ ಆದರೆ ಒಳ್ಳೇದು ಅಂತ ಅನ್ಕೊಳ್ತೇನೆ. ಆ್ಯಂಡ್ ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಗೊತ್ತಾದರೆ ಸೊ ಯು ಕ್ಯಾನ್ ಪ್ರಿಪೇರ್ ಫಾರ್ ದ್ಯಾಟ್. ಸೊ ಆಲ್ರೆಡಿ ನೀವು ಇದನ್ನು ಕಲ್ತಿದ್ದೀರಾ, ಅದನ್ನು ನಾವು ತಿಳ್ಕೋಬೇಕು ಅಷ್ಟೇ. ಓಕೆ, ಪ್ರಿಯಾ ಆ್ಯಂಡ್ ಸಾನ್ವಿ, ಯಾ, ಆಲ್ ಆಫ್ ಯು ಗುಡ್ ಈವ್ನಿಂಗ್. ಸೊ ನೀವು ಎಷ್ಟು ಇಂಟ್ರಾಕ್ಟ್ ಮಾಡ್ತಿರೋ ಅಷ್ಟು ನನ್ನ ಕಡೆಯಿಂದ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ಗಳು ಸಿಗ್ತಾ ಹೋಗುತ್ತೆ. ಸೊ ಪ್ಲೀಸ್ ಇಂಟ್ರಾಕ್ಟ್ ಆ್ಯಂಡ್ ಕಮೆಂಟ್ ಇನ್ ದಿಸ್ ಕಮೆಂಟ್ ಸೆಕ್ಷನಲ್ಲಿ ಇಂಟ್ರಾಕ್ಟ್ ಮಾಡ್ತಾ ಹೋಗ್ರಿ. ಸೊ ವಿಲ್ ಗೆಟ್ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಡೌಟ್ ಕ್ಲಿಯರಿಂಗ್. ಓಕೆ, ಸೊ ಡೌಟ್ ಕ್ಲಿಯರ್ ಆಗ್ತಾ ಹೋಗುತ್ತೆ. ಸೊ ಪಾಸಿಬಲಿ ಅದನ್ನು ಮಾಡೋದು ಬೆಟರು. ಆ್ಯಂಡ್ ಎಸ್, ಸೊ ನೋಟ್ಸ್ಗಳು ಬೇಕಾದಲ್ಲಿ ಯು ಜಸ್ಟ್ ಟೇಕ್, ಇಲ್ಲಿ ಗೂಗಲ್ ಫಾರ್ಮ್ ಇದೆ. ಸೊ ನಮ್ಮ ಡಿಸ್ಕ್ರಿಪ್ಷನಲ್ಲಿ ನೋಡಿದ್ರೆ ನಿಮಗೆ ಗೂಗಲ್ ಫಾರ್ಮ್ ಸಿಗುತ್ತೆ. ಆ ಗೂಗಲ್ ಫಾರ್ಮನ್ನು ಜಸ್ಟ್ ಫಿಲ್ ಮಾಡಿ ಆ್ಯಂಡ್ ಯು ವಿಲ್ ಗೆಟ್ ದ ನೋಟ್ಸ್. ಆ್ಯಂಡ್ ಆಲ್ಸೋ try not to forget to subscribe the channel and press the bell icon for the notifications. At the same time, ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೊ there would be tchr ಅಂತ ಒಂದು ಆ್ಯಪ್ ಇದೆ. ಸೊ ಅಲ್ಲಿ ಅಫೋರ್ಡಬಲ್ ಪ್ರೈಸಲ್ಲಿ ನಿಮಗೆ CET and all other courses will be available. So you can buy that also from there itself. Okay, and study harder. ಓಕೆ, ಸೊ ಇನ್ನು ಕೆಲವು ದಿನಗಳಿದಾವೆ ನಿಮ್ಮ ಎಕ್ಸಾಮಿನೇಷನ್ಸ್ಗಳಿಗೆ. ಸೊ 9ರಿಂದ ಸ್ಟಾರ್ಟ್ ಆಗುತ್ತೆ, ರೈಟ್? ಆಲ್ರೆಡಿ ಟೈಮ್ ಟೇಬಲ್ ಕೂಡ ಎಲ್ಲ ಬಂದಿದೆ ಆ್ಯಂಡ್ ಯು ಆಲ್ರೆಡಿ ಟೇಕನ್ ಹಾಲ್ ಟಿಕೆಟ್. ಮೋಸ್ಟ್ ಪ್ರೊಬಬ್ಲಿ ಎಲ್ಲ ಹಾಲ್ ಟಿಕೆಟ್ ಕೂಡ ತಗೊಂಡಿರ್ತೀರಾ, ರೈಟ್? ಸೊ ಡು ನಾಟ್ ವರಿ ಅಬೌಟ್ ದೋಸ್ ಕೈಂಡ್ಸ್ ಆಫ್ ಥಿಂಗ್ಸ್ ವಿಚ್ ಆಫ್ಟರ್ ನಿಮಗೆ ಎಕ್ಸಾಮಿನೇಷನ್ ಟೈಮ್ ಟೇಬಲ್ ಬಂದಮೇಲೆ ಒಂದಿಷ್ಟು ತಲೆಯಲ್ಲಿ ಡೌಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹೀಗಾಗುತ್ತೋ ಹಾಗಾಗುತ್ತೋ ಅದ್ರ ಬಗ್ಗೆ ವರಿ ಮಾಡ್ಕೊಳ್ಬೇಡಿ. ಫೋಕಸ್ ಸ್ಪೆಸಿಫಿಕಲಿ ಆನ್ ದ ಸಬ್ಜೆಕ್ಟ್ ಮೇಲೆ ಫೋಕಸ್ ಮಾಡ್ತಾ ಹೋಗ್ರಿ, ಆಯ್ತಾ? ಎಸ್, ಹಾಯ್ ನವ್ಯ. ಎಸ್, ಓಕೆ. ಸೊ so today's first question from this ecology is going to be ಪಾಸ್ಪರಸ್ ಸೈಕಲ್. ನಿಮಗೆ ಒಂದು 5 ಮಾರ್ಕ್ಸ್ಗೆ ಕ್ವಶನ್ ಕೇಳ್ತಾನೆ, ಪಾಸ್ಪರಸ್ ಸೈಕಲ್ನ ರೀಪ್ರೆಸೆಂಟ್ ಮಾಡಿ ಅಂತ ಹೇಳಿ, ಆಯ್ತಾ? ಸೊ ಈ ಪಾಸ್ಪರಸ್ ಸೈಕಲ್ನ ರೀಪ್ರೆಸೆಂಟ್ ಮಾಡುವಂಥದ್ದು ತುಂಬ ಈಸಿಯೆಸ್ಟ್ ವೇ. ಸೊ ಯು ಜಸ್ಟ್ ನೀಡ್ ಟು ಪುಟ್ 4 ಬಾಕ್ಸಸ್ ಇನ್ ಇಟ್. ಓಕೆ, ನಮಗೆ ಸ್ಪೆಸಿಫಿಕ್ ಆಗಿ 4 ಬಾಕ್ಸಸ್ಗಳು ಹಾಕಿದ್ರೆ ನಮ್ಮ ಕೆಲಸ ಮುಗೀತದೆ ಅಲ್ವಾ? ಐ ವಿಲ್ ಶೋ ಯು ವಾಟ್ ಇಸ್ ಗೋಯಿಂಗ್ ಟು ಹ್ಯಾಪನ್. ಸಿ, ನೋಡ್ರಿ, 1, ಆಯ್ತಾ, 2, 3 ಆ್ಯಂಡ್ 4. ಇಲ್ಲಿ 4, ಇಲ್ಲೊಂದು 5. 5 ಬಾಕ್ಸಸ್ ಇಸ್ ರಿಕ್ವೈರ್ಡ್. ಸೊ ಇಲ್ಲಿ ಬರುವಂಥದ್ದು, 1 ಸೆಕೆಂಡ್, ಐ ಜಸ್ಟ್ ಚೇಂಜ್ ದ ಇಂಕ್. ಓಕೆ, ಸೊ ಇಲ್ಲಿ ಬರುವಂಥದ್ದು ಕನ್ಸ್ಯೂಮರ್ ಆಗಿರ್ತದೆ. ಸೊ ಕನ್ಸ್ಯೂಮರ್, ಓಕೆ, ಕನ್ಸ್ಯೂಮರ್ ಆಗಿರುತ್ತೆ. ಓಕೆ, then over here you are going to get detritus. Okay, detritus sigute. Then you have to write over here soil solution. Okay, soil solution. Then rock minerals.
Okay, and over here you have to write the producers. ಓಕೆ, ಇಷ್ಟು ಬರೆದ್ರೆ ಸೊ ಇಲ್ಲಿ ಆಲ್ರೆಡಿ ಈಗ ಏನು ಮಾಡೋದು, ಲಿಂಕ್ ಮಾಡುವಂಥದ್ದು. ದಟ್ಸ್ ಆಲ್. ಯು ನೀಡ್ ಟು ಲಿಂಕ್ ಇಟ್ ಲೈಕ್ ದಿಸ್. ಓಕೆ, ದೆನ್ ಓವರ್ ಹಿಯರ್ just do this, and from over here you should do this. That's all. Okay, ಇಲ್ಲಿ ರನ್ ಆಫ್ ಅಂತ ಬರೆಯುವಂಥದ್ದು. ಓಕೆ, ದೆನ್ ಓವರ್ ಹಿಯರ್ ಅಪ್ಟೇಕ್ ಅಂತ ಬರೀರಿ. ದೆನ್ ಲಿಟರ್ ಫಾಲ್. ಓಕೆ, ದಟ್ಸ್ ಆಲ್. ಸೊ ಇದು ಫಾಸ್ಫರಸ್ ಸೈಕಲ್. ಇಷ್ಟು ಬಿಡಿಸಿದ್ರೆ ಫಿನಿಶ್ಡ್, ನಿಮ್ಮ ಕೆಲಸ ಮುಗೀತು ಇಲ್ಲಿಗೆ. ಓಕೆ, ಸೊ ಸೊ ಇಲ್ಲಿ ನಾನು ಸ್ಪೆಸಿಫಿಕಲಿ ನೀವು ಫಾಸ್ಫರಸ್ ಸೈಕಲ್ ಅಂತ ನೋಡುವಂಥದ್ದಲ್ಲ. ಸೊ ಮ್ಯಾಕ್ಸಿಮಮ್ ಆಗಿ ಈಸಿಯೆಸ್ಟ್ ಫಾರ್ಮ್ಯಾಟ್ ಅಲ್ಲಿ ನಾವೇನು ಮಾಡಬೇಕು, ಸೊ ಪರ್ಟಿಕ್ಯುಲರ್ಲಿ ನಾವು ಫೋಕಸ್ ಮಾಡ್ತಾ ಹೋಗಬೇಕು. ಓಕೆ, ಸೊ ಲಾಟ್ ಆಫ್ ಪೀಪಲ್ ಆರ್ ಜಾಯ್ನಿಂಗ್ ನಾವು. ಕ್ವಿಕ್ ಆಗಿ ಜಾಯ್ನ್ ಆಗಿ ಬೇಗ. ಓಕೆ, ಸೊ ಆರೋ ಮಾರ್ಕ್ಸ್ ಆರ್ ತುಂಬಾ ಇಂಪಾರ್ಟೆಂಟ್, ಅಂಡ್ ಡೈರೆಕ್ಷನ್ ಆಫ್ ದ ಆರೋ ಮಾರ್ಕ್ ಈಸ್ ಇಂಪಾರ್ಟೆಂಟ್ ಓವರ್ ಹಿಯರ್. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಸೊ okay, so see, the next question is what is commensalism, and you have to give the the example for that. Okay, commensalism ಅಂದ್ರೆ ಏನು, ಅದಕ್ಕೆ ಎಕ್ಸಾಂಪಲ್ ಅನ್ನ ಕೊಡಿ ಅಂತ ಕೇಳ್ತಾ ಇದ್ದಾನೆ ಅಲ್ವಾ. commensalism ಅಂದ್ರೆ ಏನಪ್ಪ? commensalism is interaction in which one species benefits. one species benefits and other one neither harmed or benefited. This is a very important point. Okay, you have to remember this specifically. one species benefits ಆಗುತ್ತೆ, ಇನ್ನೊಂದು species ಗೆ harm ಕೂಡ ಆಗೋದಿಲ್ಲ, and ಅದಕ್ಕೆ ಏನು benefit ಕೂಡ ಆಗೋದಿಲ್ಲ. that is very too important point over here. so ಇದಕ್ಕೆ 4 ಎಕ್ಸಾಂಪಲ್ ನ ಕೊಡಿ ಅಂತ ಹೇಳ್ತಾ ಇದ್ದಾನೆ. so first one is going to be orchid, which is going to be grown as a epiphyte. ಮ್ಯಾಂಗೋದಲ್ಲಿ epiphyte ಆಗಿ ಗ್ರೋ ಆಗುತ್ತೆ. orchid ನ ತಗೋಬಹುದು. ಇನ್ನೊಂದು ಕ್ಯಾಟಲ್ ಇಗ್ರೆಟ್ ಮತ್ತೆ ಗ್ರೇಸಿಂಗ್ ಕ್ಯಾಟಲ್ ಅನ್ನ ಎಕ್ಸಾಂಪಲ್ ಆಗಿ ತಗೋಬಹುದು. ಸೊ ಇಲ್ಲಿ ಬರೀತೇನೆ ಎಕ್ಸಾಂಪಲ್ ನ 1 by 1. ಸೊ ದಟ್ ಇಸ್ ಮೊದಲನೇದು ಆರ್ಕಿಡ್ ಆನ್ ಮ್ಯಾಂಗೋ ಬ್ರಾಂಚಸ್. ಓಕೆ, ಮ್ಯಾಂಗೋ ಬ್ರಾಂಚಸ್. ದೆನ್ ಸೆಕೆಂಡ್ ಒನ್ ಬಂದು ಕ್ಯಾಟಲ್ ಈಗ್ರೆಟ್ ಯಾವುದ್ರ ಮೇಲೆ ಇರುವಂಥದ್ದು, ದಟ್ ಈಸ್ ಆ್ಯಂಡ್ ಗ್ರೇಸಿಂಗ್ ಕ್ಯಾಟಲ್. ಓಕೆ, ದೆನ್ ಯು ಕ್ಯಾನ್ ಗೋ ಫಾರ್ ದ ಅದರ್ ಎಕ್ಸಾಂಪಲ್. ಇದೇನಿದು, ದಿಸ್ ಇಸ್ ವೆರಿ ಕ್ಲಾಸಿಕ್ ಎಕ್ಸಾಂಪಲ್ ಫಾರ್ ದ ಪರ್ಟಿಕ್ಯುಲರ್ ಕ್ಯಾಟಲ್ ಈಗ್ರೆಟ್ ಮತ್ತೆ ಏನು ಆ ಒಂದು ಗ್ರೇಸಿಂಗ್ ಕ್ಯಾಟಲ್ ಇದೆಯಲ್ಲ, ಇದು ಕ್ಲಾಸಿಕ್ ಆದಂಥ ಎಕ್ಸಾಂಪಲ್. ಆಯ್ತಾ? ನೆಕ್ಸ್ಟ್ ಯು ಕ್ಯಾನ್ ಟೇಕ್ ದ ಎಕ್ಸಾಂಪಲ್ ಆಸ್ sea anemone. Okay, sea anemone, which is going to be has a sting tentacles, and the clownfish. Okay, clownfish ನೆನ್ಪಿಟ್ಕೊಳ್ಳಿ. ಸೊ ಇದು ಏನಿದು ಒಂದಿಷ್ಟು 3 ಎಕ್ಸಾಂಪಲ್ಗಳು. ಆಯ್ತಾ? ಅಂಡ್ ಇಲ್ಲಿ ಸ್ಪೆಸಿಫಿಕ್ ಆಗಿ ಆನಿಮೋನ್ ಮತ್ತೆ ಕ್ಲೌನ್ ಫಿಶ್ ಮಧ್ಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಪರ್ಟಿಕ್ಯುಲರ್ ಏನ್ ನಡೆಯುತ್ತೆ. ಸೊ ರಿಲೇಶನ್ಶಿಪ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಆಯ್ತಾ? ಓಕೆ, ಸೊ ನಾವು ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ನೋಡಿ, ನೆಕ್ಸ್ಟ್ ಕ್ವಶನ್ ಬಂದಿರುವಂಥದ್ದು ಒಂದು ಕೇಸ್ ಸ್ಟಡಿಯನ್ನ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಕೇಸ್ ಸ್ಟಡಿ ಆಫ್ ಪೀಪಲ್ಸ್ ಪಾರ್ಟಿಸಿಪೇಷನ್ ಇನ್ ದ ಫಾರೆಸ್ಟ್ ಕನ್ಸರ್ವೇಷನ್. ಸೊ ನಿಮಗೆ ಕೇಸ್ ಸ್ಟಡಿ ಗೊತ್ತಿದೆ. ಸೊ ನೀವು ಸೀದಾ ಎನ್ವಿರಾನ್ಮೆಂಟಲ್ ಇಶ್ಯೂಸ್ಗೆ ಹೋದ್ರೆ ಅಲ್ಲಿ ಎನ್ವಿರಾನ್ಮೆಂಟಲ್ ಇಶ್ಯೂಸ್ ಅಲ್ಲಿ ಒಂದು ಪರ್ಟಿಕ್ಯುಲರ್ ಕೇಸ್ ಸ್ಟಡಿ ನೋಡ್ಬೋದು ನೀವು. ಆಯ್ತಾ? ಪೀಪಲ್ಸ್ ಪಾರ್ಟಿಸಿಪೇಷನ್. ಓಕೆ,
ಸೊ ಪೀಪಲ್ ಪಾರ್ಟಿಸಿಪೇಷನ್ ಇನ್ ಕನ್ಸರ್ವೇಷನ್ ಆಫ್ ಫಾರೆಸ್ಟ್ ಯಾವುದು? ಸೊ ದಟ್ ಇಸ್ ಅಮೃತಾ ದೇವಿ ಬಿಷ್ಣೋಯ್ ವೈಲ್ಡ್ ಲೈಫ್ ಸೆಂಚುರಿ ಅವಾರ್ಡ್ ಆಗುತ್ತಲ್ವಾ, ದಟ್ ಇಸ್ ಅಪ್ಪಿಕೋ ಮೂವ್ಮೆಂಟ್. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಅಪ್ಪಿಕೋ ಮೂವ್ಮೆಂಟ್ ಆರ್ ಚಿಪ್ಕೋ ಮೂವ್ಮೆಂಟ್ ಅಂತ ಏನ್ ಕರಿತೇವೆ. ವೆರಿ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ಒಂದು ಅಪ್ಪಿಕೋ ಮೂವ್ಮೆಂಟ್ ಆಗಿರುವಂತದ್ದು, ಇನ್ನೊಂದು ಚಿಪ್ಕೋ ಮೂವ್ಮೆಂಟ್ ಆಗಿರುವಂತದ್ದು. ಆಯ್ತಾ? ಸೊ ಚಿಪ್ಕೋ ಮೂವ್ಮೆಂಟ್ ಬಗ್ಗೆ ಬರಿಬೇಕಾಗ್ತದೆ ಅಂಡ್ JMF ಬಗ್ಗೆ ಬರಿಬೇಕಾಗ್ತದೆ. ಆಯ್ತಾ? ದಟ್ ಇಸ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್, ಇದ್ರ ಬಗ್ಗೆ ಬರಿಬೇಕಾಗ್ತದೆ. ದಟ್ ಇಸ್ ಒಂದು. ಅಮೃತಾ ದೇವಿ ಬಗ್ಗೆ ಬರೀತೀರಾ? ಸೊ ಫಸ್ಟ್ ಒನ್ಗೆ ಅಮೃತಾ ದೇವಿ ಬಗ್ಗೆ ಬರೀತೀರಾ? ಸೊ ಎರಡನೇದು ಯು ಹ್ಯಾವ್ ಟು ರೈಟ್ ಅಬೌಟ್ ಚಿಪ್ಕೋ ಮೂವ್ಮೆಂಟ್. ಮೂರನೇದು JFM, ದಟ್ ಇಸ್ ಜಾಯಿಂಟ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್. ಸೊ ಇದನ್ನ ಬರೆದ್ರೆ, ಇದನ್ನ ಎಕ್ಸ್ಪ್ಲೈನ್ ಮಾಡಿದ್ರೆ ಯು ವಿಲ್ ಗೆಟ್ ದ ಮಾರ್ಕ್ಸ್. ಓಕೆ, ದೆನ್ ಸೊ ನೆಕ್ಸ್ಟ್ ಕ್ವಶನ್ ಏನಿದೆ, ವಾಟರ್ ಲಾಗಿಂಗ್ ಇನ್ ದ ಸಾಯಿಲ್. ವಾಟರ್ ಲಾಗಿಂಗ್ ಬಗ್ಗೆ ಕೇಳ್ತಾ ಇದ್ದಾನೆ ಅವನು. ಇನ್ ದ ಸಾಯಿಲ್ ಎಫೆಕ್ಟ್ಸ್ ದ ಅಗ್ರಿಕಲ್ಚರ್, ಜಸ್ಟಿಫೈ ವಿತ್ 2 reasons ಅಂತ ಹೇಳಿ ಕೇಳ್ತಾ ಇದ್ದಾನೆ. ಆಯ್ತಾ? ದಟ್ ಈಸ್ ಪ್ರಾಪರ್ ಇರಿಗೇಷನ್. ಸೊ ವಾಟರ್ ಲಾಗಿಂಗ್ ಇನ್ ದ ಸಾಯಿಲ್ ಎಫೆಕ್ಟ್ಸ್ ಇರಿಗೇಷನ್ ಅಂತ. ಲಾಗಿಂಗ್ ಅಂದ್ರೆ ನಿಲ್ಲುವಂಥದ್ದು. ಸೊ ಹಿಯರ್ ಇಫ್ ಯು ಪ್ರೊವೈಡ್ ಎನಿ ಆಫ್ ದ ಫೆಸಿಲಿಟೀಸ್ ಟು ದ ಪರ್ಟಿಕ್ಯುಲರ್ ಸಾಯಿಲ್ ಅಲ್ಲಿ ಪ್ರಾಪರ್ ಆದ ಡ್ರೈನೇಜ್ ಮೇಂಟೆನೆನ್ಸ್ ಮಾಡದೇ ಇದ್ರೆ, ಸೊ ಸರ್ಫೇಸ್ ಆಫ್ ದ ಸಾಯಿಲ್ ಏನಿರ್ತದಲ್ವಾ, ಸೊ ಮೇಲ್ಮೈ ಭಾಗ ಅಂತ ಏನ್ ಕರಿತೇವೋ, ಸೊ ಅದ್ರ ಮೇಲೆ ಸಾಲ್ಟ್ ಡೆಪೋಸಿಷನ್ ಆಗುತ್ತೆ. ಆಯ್ತಾ? ಒಂದು ಪಾಯಿಂಟ್. ಅಂಡ್ ದಿಸ್ ಸಾಲ್ಟ್ ಏನ್ ಮಾಡ್ತಾ ಹೋಗುತ್ತೆ, ಸೊ ರೂಟ್ಸ್ ಗಳಲ್ಲಿ ಕಲೆಕ್ಟ್ ಆಗ್ತಾ ಹೋಗುತ್ತೆ. ಅಂಡ್ ದಿಸ್ ಇನ್ಕ್ರೀಸಸ್ ಸಾಲ್ಟ್ ಕಂಟೆಂಟ್ ಇನ್ ದ ಪರ್ಟಿಕ್ಯುಲರ್ ಕ್ರಾಪ್ಸ್ ಗಳಲ್ಲಿ ಸಾಲ್ಟ್ ಕಂಟೆಂಟ್ ಅನ್ನ ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ಆಯ್ತಾ? ಸೊ ದಟ್ ವಿಲ್ ಡ್ಯಾಮೇಜ್ ದ ಅಗ್ರಿಕಲ್ಚರ್. ಸೊ ದಿಸ್ ಸ್ಟೇಟ್ಮೆಂಟ್, 2 statements ಯು ಹ್ಯಾವ್ ಟು ರೈಟ್ ಫಾರ್ ಇಟ್. ವಿಚ್ ಒನ್? ಫಾರ್ ದ ಪರ್ಟಿಕ್ಯುಲರ್ ಸೆಕೆಂಡ್ ಒನ್, ವಾಟರ್ ಲಾಗಿಂಗಿಗೆ ಬರೆಯುವಂಥದ್ದು. ದಟ್ ಈಸ್ ದ ಸಾಲ್ಟ್ ಕಾನ್ಸಂಟ್ರೇಷನ್ ಇನ್ಕ್ರೀಸ್ ಆಗುತ್ತೆ ಆನ್ ಸರ್ಫೇಸ್. ಎರಡನೇದು ಡಿಪೋಸಿಟ್ಸ್ ಇನ್ ರೂಟ್ಸ್. ಓಕೆ, and damaging the agriculture crop. Okay, so this very you have to remember specifically. Okay, yes, next to graphically represent the age pyramids ಅಂತ ಹೇಳ್ತಾ ಇದ್ದಾನೆ. ಸೊ 3 ಏಜ್ ಪಿರಮಿಡ್ಸ್ ಗಳನ್ನ ಹ್ಯೂಮನ್ ಪಾಪ್ಯುಲೇಷನ್ ಅಲ್ಲಿ ಸ್ಪೆಸಿಫಿಕ್ ಆಗಿ ನೆನ್ಪಿಟ್ಕೊಳ್ಳಿ. ಇದು ಹ್ಯೂಮನ್ ಪಾಪ್ಯುಲೇಷನ್ ಗೆ ಸಂಬಂಧಪಟ್ಟಿದ್ದು. ಸೊ ಆರ್ಗಾನಿಸಮ್ ಪಾಪ್ಯುಲೇಷನ್ ಅಲ್ಲಿ ಇದೆ 3. ಎಕ್ಸ್ಪ್ಯಾಂಡಿಂಗ್ ಯು ಹ್ಯಾವ್ 3. ಮೊದಲನೇದು, ಒನ್ ಸೆಕೆಂಡ್. ಓಕೆ, ಸೊ ಎಕ್ಸ್ಪ್ಯಾಂಡಿಂಗ್, ಎರಡನೇದು ಸ್ಟೇಬಲ್, ಮೂರನೇದು ಡಿಕ್ಲೈನಿಂಗ್. Okay, these are the 3 particular type of pyramid what you have to write. And specifically diagram draw ಮಾಡಬೇಕಾದ್ರೆ ಪೋಸ್ಟ್ ರಿಪ್ರೊಡಕ್ಟಿವ್, ರಿಪ್ರೊಡಕ್ಟಿವ್ ಮತ್ತೆ ಪ್ರೀ ರಿಪ್ರೊಡಕ್ಟಿವ್ ಫೇಸಸ್ ಗಳನ್ನ ಪ್ರತಿಯೊಂದರಲ್ಲೂ ಮೆನ್ಷನ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಐ ಹೋಪ್ ಯು ಆರ್ ವೆಲ್ ಅವೇರ್ ಆಫ್ ಇಟ್. ಓಕೆ, ಎಸ್, ದಿಸ್ ಒನ್ ಯು ಹ್ಯಾವ್ ಟು ರೈಟ್. ಓಕೆ, ಯಾ. ಸೊ ನೆಕ್ಸ್ಟ್ ಡಿಸ್ಕ್ರೈಬ್ ರಿವೆಟ್ ಪಾಪರ್ ಹೈಪೋಥಿಸಿಸ್ ಅಂತ ಹೇಳಿ ಕೇಳ್ತಾನೆ. ಸೊ ರಿವೆಟ್ ಪಾಪರ್ ಹೈಪೋಥಿಸಿಸ್ ಇಸ್ ಮೇನ್ಲಿ ಹೈಲೈಟಿಂಗ್ ದ ಕೀಸ್ಟೋನ್ ಸ್ಪೀಶೀಸ್. ಇನ್ ಅನ್ ಇಕೋಸಿಸ್ಟಮ್ ಅಲ್ಲಿ ಒಂದು ಕೀಸ್ಟೋನ್ ಸ್ಪೀಶೀಸ್ ನ ಹೈಲೈಟ್ ಮಾಡ್ತಾ ಹೋಗ್ತದೆ. ಸೊ ಇದನ್ನ ಒಂದು ಎಕ್ಸಾಂಪಲ್ ಇಟ್ಕೊಂಡು ಅವನು ಮಾಡ್ತಾನೆ. ರಿವೆಟ್ ಮತ್ತೆ ಪಾಪರ್ ಅಂದ್ರೆ ಅರ್ಥ ಏನು ಅಂತ ಅಂದ್ರೆ, ಸೊ ನಟ್ಟು ಬೋಲ್ಟು ಅಂತ ಹೇಳಿ. ಆಯ್ತಾ? ಸೊ ಸ್ಪೆಸಿಫಿಕ್ ಆಗಿ ಹೇಳ್ಬೇಕು ಅಂದ್ರೆ ನಟ್ಟು ಬೋಲ್ಟು ಅಂತ ಹೇಳಿ ಕರೀತೇವೆ. ಸೊ ಇದು ಒಂದು ಪ್ಲೇನ್ ಎಕ್ಸಾಂಪಲ್ ಆಗಿ ಇಟ್ಕೊಂಡು, ಎಕ್ಸಾಂಪಲ್ ಆಫ್ ಪ್ಲೇನ್. ಸೊ ಹಿ ಹ್ಯಾಸ್ ಎಕ್ಸ್ಪ್ಲೇನ್ ದಟ್ ಇಸ್ ರಿವೆಟ್ ಪಾಪರ್ ಹೈಪೋಥಿಸಿಸ್. ಓಕೆ, ಸೊ ಪ್ಲೇನ್ ಅನ್ನ ನಾವು ಒಂದು ಇಕೋಸಿಸ್ಟಮ್ ಆಗಿ ಕನ್ಸಿಡರ್ ಮಾಡಿದ್ರೆ ಅದರಲ್ಲಿ ಇರುವಂತಹ ಪರ್ಟಿಕ್ಯುಲರ್ ಒಂದು ಬಯೋಡೈವರ್ಸಿಟಿ ಅಂತ ಏನ್ ಕರಿತೇವೆ, ದಟ್ ಇಸ್ ದ ಹ್ಯೂಮನ್ ಬೀಯಿಂಗ್ಸ್ ಅಂತ ಕನ್ಸಿಡರ್ ಮಾಡಿ, ಅದು ಒಂದು ಎನ್ವಿರಾನ್ಮೆಂಟ್ ಕನ್ಸಿಡರ್ ಮಾಡಿದ್ರೆ, ಸೊ ಅದರಲ್ಲಿರುವಂತಹ ನಟ್ಟು ಬೋಲ್ಟ್ಗಳು ಇಲ್ಲಿ ಏನಾಗಿರ್ತವೆ, ಬಯೋಡೈವರ್ಸಿಟಿ ಬೇರೆ ಬೇರೆ ಭಾಗಗಳಾಗಿರ್ತವೆ. ಅದರಲ್ಲಿ ನಾವು ಸಣ್ಣ ಸಣ್ಣ ಭಾಗಗಳನ್ನ ಯಾವಾಗ ತೆಗಿತಾ ಇರ್ತವೆ ಆಗ ಅಷ್ಟೇನು ಡಿಫರೆನ್ಸ್ ಕಾಣೋದಿಲ್ಲ. ಸೊ
So there is no difference. You can see if you remove a smallest part of the rivet popper, ನಟ್ಟು ಬೋಲ್ಟ್ ಅನ್ನ ಸಣ್ಣ ಸಣ್ಣ ನಟ್ಟು ಬೋಲ್ಟ್ ಗಳನ್ನ ನೀವು ತೆಗೆದ್ರೆ ಆ ಒಂದು ಪರ್ಟಿಕ್ಯುಲರ್ ಏರೋಪ್ಲೇನ್ ಇಂದ, ಸೊ ಆ ಪ್ಲೇನ್ ಅಲ್ಲಿ ತುಂಬಾ ಡಿಫರೆನ್ಸಸ್ ಗಳು ಕಾಣೋದಿಲ್ಲ. ಆದ್ರೆ ಒಂದು ರೆಕ್ಕೆ ಇರ್ತದಲ್ವಾ, ಸೊ ದಟ್ ಇಸ್ ವಿಂಗ್ಸ್ ಆಫ್ ದ ಪ್ಲೇನ್ ವಿಚ್ ಇಸ್ ಮೇನ್ ಬಾಡಿಗೆ ಅಟ್ಯಾಚ್ ಆಗಿರುತ್ತೆ. ಸೊ ಅದರಲ್ಲಿ ಇರುವಂತಹ ಒಂದು ಪರ್ಟಿಕ್ಯುಲರ್ ದ ನಟ್ ಅಂಡ್ ಬೋಲ್ಟ್ ಅನ್ನ ಇಫ್ ಯು ರಿಮೂವ್ ಇಟ್, so definitely there would be ಏನಾಗುತ್ತೆ, so the plane will be crashed out, right? So that means that particular the rivet and popper is going to be a very very important. That means this is a keystone. In the same similar way there would be in the particular environmental kuda ade ತರ ಇರ್ತದೆ. That is, the whole environment will depend on a particular kind of species. So if you remove that particular species, it will affect the food chain in a lot of different ways. Okay, so there will be imbalances is going to be seen, and idana ನೀವು explain ಮಾಡಬೇಕು in this particular description. Okay, ಸೊ ನೋಡ್ರಿ, ಇಲ್ಲಿ 5 ಬೇರೆ ಬೇರೆ ಕ್ವಶನ್ ಗಳನ್ನ ಕೊಟ್ಟಿದ್ದಾನೆ. ನೇಮ್ ದ ಯೂನಿಟ್ಸ್ ಯೂಸ್ ಟು ಎಕ್ಸ್ಪ್ರೆಸ್ ಓಝೋನ್ ಲೇಯರ್ ನ ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಯಾವುದು ಅಂತ ಹೇಳಿ, ದಟ್ ಇಸ್ ಡಾಬ್ಸನ್ ಯೂನಿಟ್ ಅಂತ ಹೇಳಿ ಕರೀತೇವೆ. ಸೊ ದೆನ್ ಎಲ್ ನಿನೋ ಎಫೆಕ್ಟ್. ಎಲ್ ನಿನೋ ಅಂದ್ರೆ ಏನು? ಸೊ ಸಡನ್ ಎನ್ವಿರಾನ್ಮೆಂಟ್ ಅಲ್ಲಿ ಸೊ ಒಂದು ಪ್ರೆಷರ್ ಬಿಲ್ಡ್ ಆಗಿ, ಸೊ ಒಂದು ಪರ್ಟಿಕ್ಯುಲರ್ ಸೀದಲ್ಲಿ ಪ್ರೆಷರ್ ಬಿಲ್ಡ್ ಆಯ್ತು ಅಂತ ಅನ್ಕೊಳ್ರಿ, ಆಗ ಅದರ ಒಂದು ಪರ್ಟಿಕ್ಯುಲರ್ ಎಫೆಕ್ಟ್ಗಳು ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲೈಮೆಟಿಕ್ ಚೇಂಜಸ್ ಗಳನ್ನ ನೋಡುವಂತದಕ್ಕೆ ಎಲ್ ನಿನೋ ಎಫೆಕ್ಟ್ ಅಂತ ಕರೀತೇವೆ. ನೇಮ್ ದ ಕೆಮಿಕಲ್ ದಟ್ ಕಾಸಸ್ ಬಯೋಮ್ಯಾಗ್ನಿಫಿಕೇಶನ್. ಯು ನೋ ದ ವೆರೈಟೀಸ್ ಆರ್ ದರ್, ಡಿಫರೆಂಟ್ ವೆರೈಟೀಸ್, ಮರ್ಕ್ಯುರಿ ಇದೆ, ಎಲ್ಲ ಇದೆ. ಸೊ ಅದನ್ನ ಬರ್ಕೊಂತ ಹೋಗ್ರಿ. ಡಿಫೈನ್ ಯುಟ್ರೋಫಿಕೇಶನ್. ಸೊ ಯುಟ್ರೋಫಿಕೇಶನ್ ಅಂದ್ರೆ ಏನು ಅಂತ ಹೇಳಿ. ಸೊ 2 ತರದ ಯುಟ್ರೋಫಿಕೇಶನ್ ನ ಕೇಳಬಹುದು. ಒನ್ ಇಸ್ ಗೋಯಿಂಗ್ ಟು ಬಿ ದಟ್ ಇಸ್ ವಿಚ್ ಒನ್ ಇಟ್ ಇಸ್ ಗೋಯಿಂಗ್ ಟು ಬಿ ಕಾಲ್ಡ್ ಆಸ್ ದ ಕಂಟಿನ್ಯೂಸ್ ಆರ್ accelerated ಯುಟ್ರೋಫಿಕೇಶನ್ ಅಂತ ಹೇಳಿ ಕರಿತೇವೆ. ಸೊ ಆ ಎಕ್ಸಲರೇಟೆಡ್ ಯುಟ್ರೋಫಿಕೇಶನ್ ನ ಸೊ ಬರೆಯೋದಲ್ಲ, ಸಾದಾ ಯುಟ್ರೋಫಿಕೇಶನ್. ಓಕೆ, ನಾರ್ಮಲ್ ಏಜಿಂಗ್ ಆಫ್ ಲೇಕ್. ಓಕೆ, ಸೊ ನೇಮ್ ದ ಇಂಟರ್ನ್ಯಾಷನಲ್ ಟ್ರೀಟಿ ಟು ಕಂಟ್ರೋಲ್ ದ ಡಿಪ್ಲೇಷನ್ ಆಫ್ ಓಝೋನ್. ಸೊ ಇವ್ರು ಯಾವುದು ಅಂತ ನೆನ್ಪು ಮಾಡ್ಕೊಳ್ರಿ, ಯಾವ ಪರ್ಟಿಕ್ಯುಲರ್ ಥಿಂಗ್ ಅಂತ ಹೇಳಿ. ಮಾಂಟ್ರಿಯಲ್ ಯಾವುದು ಅಂತ ಹೇಳಿ ನೋಡ್ಕೊಂಡು ಬರೆದ್ರೆ ಆಯ್ತಾ. ಓಕೆ, ಸೊ ನೆಕ್ಸ್ಟ್, explain any 3 major causes of biodiversity loss. Very important one ಇದು. ಸೊ ರಿಪೀಟೆಡ್ ಆಗಿ ಕೇಳಿರುವಂತ ಕ್ವಶನ್, ತುಂಬಾ ಇಂಪಾರ್ಟೆನ್ಸ್ ಇಂದ ನೀವು ನೋಡ್ಕೊಂಡು ಕರೆಕ್ಟ್ ಆಗಿ ಬರಿಬೇಕು ಇದನ್ನ. ಸೊ ಯಾ, ಸೊ ದಟ್ ಈಸ್ ವಿಚ್ ಒನ್? ಬಯೋಡೈವರ್ಸಿಟಿ ಲಾಸ್ ಅಲ್ವಾ? ಎಸ್. ಓಕೆ, ಸೊ ಬೇಸಿಕಲಿ ಸೊ 5 ಮಾರ್ಕ್ಸ್ಗೆ ಕೇಳಿದ್ರೆ ತುಂಬಾ ಎಕ್ಸ್ಪ್ಲೇನ್ ಮಾಡಬೇಕಾಗ್ತದೆ. ಸೊ ಮೊದಲನೇದು ಬಂದು ಹ್ಯಾಬಿಟ್ಯಾಟ್ loss and fragmentation. So here especially ನಾವು ಒಂದಿಷ್ಟು ಎಕ್ಸಾಂಪಲ್ ಗಳನ್ನ ಕೊಟ್ಟೆ ಬರೆದ್ರೆ ಒಳ್ಳೇದು. ಸೊ ಇಲ್ಲಿ ಪ್ಲಾಂಟ್ ಎಕ್ಸ್ಟೆನ್ಷನ್ ಮತ್ತೆ ಆನಿಮಲ್ ಎಕ್ಸ್ಟೆನ್ಷನ್ ಆಗ್ಲಿಕ್ಕೆ ಸೊ ಹ್ಯಾಬಿಟ್ಯಾಟ್ ಲಾಸ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಸೊ ಹ್ಯಾಬಿಟ್ಯಾಟ್ ಲಾಸ್ ಇಸ್ ಡನ್ ಬೈ ಹ್ಯೂಮನ್ ಬೀಯಿಂಗ್ಸ್ ಇಟ್ ಸೆಲ್ಫ್. ಸೊ ವಿ ಆರ್ ಕಟ್ಟಿಂಗ್ ದ ಟ್ರೀಸ್ ಫಾರ್ ದ ಪರ್ಪಸ್ ಆಫ್ ಟಿಂಬರ್ ಅಂಡ್ ಅದರ್ ಥಿಂಗ್ಸ್. ಓಕೆ, ಕಮರ್ಷಿಯಲ್ ಪರ್ಪಸ್ಗೆ ಕಟ್ ಮಾಡ್ತೇವೆ. ಆಗ ಈ ರೈನ್ ಫಾರೆಸ್ಟ್ ಗಳಲ್ಲಿ ಕವರ್ಗಳು ಕಡಿಮೆ ಆಗ್ತಾ ಹೋಗ್ತವೆ, ರೈಟ್? ಸೊ you can say that in earth was covering 14% of the earth land surface was covered by the forest, which is now almost reduced. The rainforest actually reduced to 6%, right? So these all depletion and fragmentation of the forests so are leading to the biodiversity loss. Tumba loss galu aagta ide biodiversity. Okay, so that is one thing you need to remember. And the second one is going to be over exploitation. Over exploitation. What do you mean by over exploitation ಅಂತ ಕೇಳ್ಬೋದು. ಸೊ ಒಂದು ಪರ್ಟಿಕ್ಯುಲರ್ ಈಗ ಒಂದು ಗಂಧದ ಮರ ಇದೆ ಅಂತ ಅನ್ಕೊಳ್ರಿ. ಸೊ ನಮ್ಗೆ ಅವಶ್ಯಕತೆಗಿಂತ ಮೀರಿ ನಾವು ಅದನ್ನ ಏನ್ ಮಾಡ್ತಾ ಹೋಗ್ತೇವೆ. ಸೊ ವಿ ಕಟ್ ಇಟ್ ಡೌನ್ ಫಾರ್ ದ ಕಮರ್ಷಿಯಲ್ ಪರ್ಪಸ್. ಸೊ ದಟ್ ಇಸ್ ದ ರೀಸನ್ ವೈ ದಿಸ್ ಓವರ್ ಎಕ್ಸ್ಪ್ಲಾಯ್ಟೇಷನ್, ದಟ್ ಇಸ್ ಗ್ರೀಡ್ ಅಂಡ್ ನೀಡ್ ಅಂತ ಏನ್ ಕರಿತೇವೋ, ಸೊ ದಟ್ ವಿಲ್ ಬಿ ದೆನ್. ಸೊ ಒನ್ ಎಕ್ಸಾಂಪಲ್ ಇಸ್, ಬೆಸ್ಟ್ ಎಕ್ಸಾಂಪಲ್ ಇಸ್ ಸ್ಟೆಲಾರ್ಸ್ ಕೌ. ಓಕೆ, ಸ್ಟೆಲಾರ್ಸ್ ಸೀ ಕೌ, you might have remember, and the passengers pigeon. Okay, so that is very important. ಅದನ್ನ ನಾವು 500 years ಇಂದ ಎಕ್ಸ್ಪ್ಲಾಯ್ಟ್ ಮಾಡಿ ಕಂಪ್ಲೀಟ್ ಆಗಿ ನಾವು ಈಗ ಎಕ್ಸ್ಟೆನ್ಷನ್ ಮಾಡಿ ಕಳಿಸಿದ್ದೇವೆ, ಆಯ್ತಾ? ಸೊ ದಟ್ ಇಟ್ ಇಸ್ ನಾಟ್ ದರ್ ಇನ್ ದ ಪರ್ಟಿಕ್ಯುಲರ್ ವರ್ಲ್ಡ್. Now last one is going to be third one ಬಂದು alien species
ಇನ್ವೇಷನ್. ಏಲಿಯನ್ ಸ್ಪೀಷೀಸ್ ಅಂದ್ರೆ ಬೇರೆ ಒಂದು ಜಗತ್ತಿಂದ ಬರುವಂತದ್ದು ಏನಲ್ಲ. ಸೊ ಏಲಿಯನ್ ಸ್ಪೀಷೀಸ್ ಇನ್ವೇಷನ್ ಮೀನ್ಸ್ ವೆರಿ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಅಂದ್ರೆ, ಸೊ ಬೇರೆ ಒಂದು ಪರ್ಟಿಕ್ಯುಲರ್ ಜಾಗದಿಂದ ಬಂದು ಅಥವಾ ಹ್ಯಾಬಿಟ್ಯಾಟ್ ಇಂದ ಬಂದು ಈ ಹ್ಯಾಬಿಟ್ಯಾಟ್ ಅಲ್ಲಿ ಇರುವಂತಹ ಬಯೋಡೈವರ್ಸಿಟಿಯನ್ನ ಸೊ ಎಕ್ವೈರ್ ಮಾಡ್ಕೊಳ್ಳೋದು ಅಥವಾ ಸೊ ಅದನ್ನ ಎಕ್ಸ್ಟೆಂಟ್ ಮಾಡ್ತಾ ಹೋಗುವಂಥದ್ದು ಅಥವಾ ಡಾಮಿನೆನ್ಸ್ ಅನ್ನ ತೋರಿಸುವಂಥದ್ದು. ಅಲ್ಲಿ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಆದಂತಹ ಒಂದು ಎಕ್ಸಾಂಪಲ್ ಇದೆ, ದಟ್ ಇಸ್ ನೈಲ್ ಪರ್ಚ್. ಐ ಹೋಪ್ ಯು ರಿಮೆಂಬರ್ ದಿಸ್ ನೈಲ್ ಪರ್ಚ್, ರೈಟ್? ಸೊ ದಿಸ್ ಇಸ್ ದ ಇದನ್ನ ಇಂಟ್ರೊಡ್ಯೂಸ್ ಮಾಡಿದಾಗ ಲೇಕ್ ವಿಕ್ಟೋರಿಯಾದಲ್ಲಿ, ಸೊ ದಟ್ ಇಸ್ ವಿಚ್ ಇಸ್ ಪ್ರೆಸೆಂಟ್ ಇನ್ ದ ಆಫ್ರಿಕಾ. ಓಕೆ, ಹಿಯರ್ ಇವೆಂಚುಲಿ ಅದ್ರಲ್ಲಿರುವಂತಹ ಯುನೀಕ್ ಸ್ಪೀಶೀಸ್, ದ ಇಂಡಿಜಿನಿಯಸ್ ಸ್ಪೀಶೀಸ್ಗಳು ಏನಾಗ್ತಾ ಹೋದವು, ಇಟ್ ಇಸ್ ಕಂಪ್ಲೀಟ್ಲಿ ವ್ಯಾನಿಶ್ಡ್. ಅದರಲ್ಲಿ ಸ್ಪೆಸಿಫಿಕಲಿ 200 ಸಿಚೈಲ್ಡ್ ಫಿಶಸ್ ಅಂತ ಏನ್ ಕರಿತಾವ ಆ ಲೇಕ್ ಅಲ್ಲಿ ಇದ್ದಿದ್ದು, ಲೇಕ್ ವಿಕ್ಟೋರಿಯಾದಲ್ಲಿ, ಇಟ್ ಇಸ್ ಬಿನ್ ಕಂಪ್ಲೀಟ್ಲಿ ಎಕ್ಸ್ಟಿಂಕ್ಟೆಡ್. ಸೊ ವಿಚ್ ಇಸ್ ಗೋಯಿಂಗ್ ಟು ಬಿ ಈಟನ್ ಬೈ ದ ನೈಲ್ ಪರ್ಚ್. ಅಂಡ್ ಅಟ್ ದ ಸೇಮ್ ಟೈಮ್ ದರ್ ಇಸ್ ಒನ್ ಲ್ಯಾಂಟನಾ ಅಂಡ್ ನಾವು ಕ್ಯಾರೆಟ್ ಗ್ರಾಸ್ ಅಥವಾ ಪಾರ್ಥೇನಿಯಂ ಅಂತ ಏನ್ ಕರಿತೇವೋ, ಅಂಡ್ ವಾಟರ್ ಹೈಸಿಂತ್ ಎಸ್ಪೆಷಲಿ. ಸೊ ದೀಸ್ ಆಲ್ ಆರ್ ಆಲ್ಸೋ ಒನ್ ಆಫ್ ದ ಏಲಿಯನ್ ಸ್ಪೀಶೀಸ್ ವಿಚ್ ಇಸ್ ಸ್ಪೆಸಿಫಿಕಲಿ ಏನ್ ಮಾಡ್ತು, ಆ ಒಂದು ಪರ್ಟಿಕ್ಯುಲರ್ ಪಾಂಡ್ ಹ್ಯಾಬಿಟ್ಯಾಟ್ ಅನ್ನ ಕಂಪ್ಲೀಟ್ ಆಗಿ ಏನ್ ಮಾಡಾಯ್ತು, ಸೊ ಇಟ್ ಇಸ್ ಬೀನ್ ಟೇಕನ್ ಔಟ್, ರೈಟ್? So I hope you remember these all points, right? Okay, at the last time I'm going to tell you that is ಇನ್ನೊಂದಿದೆ, that is the fourth one, extinction ಅಂತ ಹೇಳಿ. Co-extinctions ಅಂದ್ರೆ ಏನು? ಸೊ ಯಾವಾಗ ಒಂದು ಪರ್ಟಿಕ್ಯುಲರ್ ಸ್ಪೀಶೀಸ್ ಎಕ್ಸ್ಟೆಂಟ್ ಆಗುತ್ತೋ, ಒಂದು ಸ್ಪೀಶೀಸ್ ಎಕ್ಸ್ಟೆಂಟ್ ಆಗುತ್ತೋ, ಅದರ ಮೇಲೆ ಡಿಪೆಂಡ್ ಆಗಿರುವಂಥ ದಟ್ ಇಸ್ ಅಸೋಸಿಯೇಟೆಡ್ ಸ್ಪೀಶೀಸ್ಗಳು ಏನಿರ್ತಾವಲ್ವ, ಅವುಗಳು ಕೂಡ ಸ್ಲೋಲಿ ಸ್ಟಾರ್ಟ್ಸ್ ಗೆಟಿಂಗ್ ಎಕ್ಸ್ಟೆಂಟೆಡ್. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಕೆಲವೊಂದು ಫಿಶಸ್ಗಳು ಎಕ್ಸ್ಟೆಂಟ್ ಆದಾಗ ಅದಕ್ಕೆ ಅದರ ಜೊತೆಗೆ ಅದರ ಅಸೆಂಬ್ಲೇಜ್ ಜೊತೆಗೆ ಇರುವಂಥ ಪ್ಯಾರಾಸೈಟ್ಸ್ಗಳು ಕೂಡ ಏನಾಗುತ್ತವೆ, ಡೆಫಿನೆಟ್ಲಿ ದೇ ವಿಲ್ ಬಿ ಎಕ್ಸ್ಟಿಂಕ್ಟ್. And these things you need to specifically ನೀವು ಇದನ್ನೆಲ್ಲ ಬರಿಬೇಕಾಗುತ್ತೆ. ಓಕೆ, ಸೊ ಐ ಹೋಪ್ ಯು ಆರ್ ಗೆಟಿಂಗ್, ನೀವು ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೇನೆ. ಸೊ ವೆರಿ ಕ್ಲಿಯರ್ಲಿ, ಸ್ವಲ್ಪ ಸ್ಪೀಡ್ ಕೂಡ ಹೋಗ್ತಾ ಇದ್ದೇನೆ ಬಿಕಾಸ್ ಹ್ಯಾವ್ ಟು ಗೋ. ಓಕೆ, ಸೊ ಡಿಸ್ಕ್ರೈಬ್ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್. ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ನ ಡಿಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ದೇನೆ. ಸೊ ಒಂದು ಡಯಾಗ್ರಾಮ್ ಹಾಕಿ ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ದು ಎನ್ವಿರಾನ್ಮೆಂಟಲ್ ಇಶ್ಯೂದಲ್ಲಿ ಇದೆ ಚಾಪ್ಟರ್, ಯು ಕ್ಯಾನ್ ಗೋ ಅಂಡ್ ಚೆಕ್ ದಟ್. ಸೊ ಫಸ್ಟ್ ಕ್ವಶನ್ನೇ ಫಸ್ಟ್ ಪರ್ಟಿಕ್ಯುಲರ್ ಪಾರ್ಟ್ ಅಲ್ಲೇ ಇದೆ ನೋಡ್ರಿ, ಎಲೆಕ್ಟ್ರೋಸ್ಟಾಟಿಕ್ ಪ್ರೆಸಿಪಿಟೇಟರ್ ಅಂತ ಹೇಳಿ ಒಂದು ಡಯಾಗ್ರಾಮ್ ಬರುತ್ತೆ ಲೈಕ್ ದಿಸ್. ಸೊ ದ ಡಯಾಗ್ರಾಮ್ ವಿಲ್ ಬಿ ಲೈಕ್ ದಿಸ್. ಸೊ ಅದರ ಮಧ್ಯದಲ್ಲಿ ನಮಗೆ ಈ ತರ ಲೈನ್ಸ್ಗಳನ್ನ ನೋಡ್ತೇವೆ, ರೈಟ್? ಆ ಲೈನ್ಸ್ಗಳಲ್ಲಿ ಆಮೇಲೆ ಇಲ್ಲೊಂದಿಷ್ಟು ಈ ತರ ಕೊರೋನಾವನ್ನ ನೋಡ್ತೇವೆ, ನೆಗೆಟಿವ್ಲಿ ಚಾರ್ಜ್ಡ್ ವೈಯರ್ಸ್ಗಳ ಒಳಗಡೆಗಿರುವಂಥ ಕೊರೋನಾ, ದ ನೆಗೆಟಿವ್ ಪಾರ್ಟಿಕಲ್ಸ್ಗಳು, ಡಿಸ್ಚಾರ್ಜ್ಡ್ ಕೊರೋನಾ. Then you will be having over here lot of dust particles, air ಬರುತ್ತೆ ಇಲ್ಲಿಂದ. ಓಕೆ, and clean air ಇಲ್ಲಿಂದ ಪಾಸ್ ಆಗುತ್ತೆ. ಓಕೆ, ಐ ಹೋಪ್ ಯು ರಿಮೆಂಬರ್ ದಿಸ್. ಇದನ್ನ ಕಲೆಕ್ಷನ್ ಪ್ಲೇಟ್ ಅಂತ ಕರಿತೇವೆ, ಕಲೆಕ್ಷನ್ ಪ್ಲೇಟ್ ಅಂತ ಹೇಳಿ ಕರಿತೇವೆ. ಇದು ಡಸ್ಟ್ ಪಾರ್ಟಿಕಲ್ಲು. Okay, then this is going to be discharged corona ಆಗುತ್ತಿದ್ದು. ಓಕೆ, ಡಿಸ್ಚಾರ್ಜ್ ಕೊರೋನಾ, ಆ್ಯಂಡ್ ಇದ್ರ ಒಳಗಡೆಗಿರುವಂಥದ್ದು ನೆಗೆಟಿವ್ಲಿ ಚಾರ್ಜ್ಡ್ ವೈಯರ್. ಓಕೆ, ಸೊ ಇದು ಒಂದು ಡಯಾಗ್ರಾಮ್ ಹಾಕಿ ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. ಯು ನೀಡ್ ಟು ಎಕ್ಸ್ಪ್ಲೇನ್ ದಿಸ್ ಪರ್ಟಿಕ್ಯುಲರ್ ಥಿಂಗ್. ವಾಟ್ ಯು ಗೋಯಿಂಗ್ ಟು ಎಕ್ಸ್ಪ್ಲೇನ್ ಓವರ್ ಹಿಯರ್? ಫಸ್ಟ್ ಪಾಯಿಂಟ್ ಬರೆಯುವಂಥದ್ದು, ಸೊ ಇಟ್ ಹ್ಯಾಸ್ ದ ಎಬಿಲಿಟಿ ಟು ರಿಮೂವ್ 99% ಆಫ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಪ್ರೆಸೆಂಟ್ ಇನ್ ದ ಎಕ್ಸಾಸ್ಟ್ ಫ್ರಮ್ ದ ಥರ್ಮಲ್ ಪವರ್ ಪ್ಲಾಂಟ್. ಥರ್ಮಲ್ ಪವರ್ ಪ್ಲಾಂಟ್ ಇಂದ ಬರುವಂತಹ ಒಂದು ಎಕ್ಸಾಸ್ಟ್ ಅಲ್ಲಿರುವಂತಹ 99% ಆಫ್ ದ ಪಾರ್ಟಿಕ್ಯುಲೇಟ್ ಮ್ಯಾಟರ್ನ ಅದು ರಿಮೂವ್ ಮಾಡುವಂತ ಎಬಿಲಿಟಿಯನ್ನ ಹೊಂದಿದ್ದಾವೆ. ಇದನ್ನ ಫಸ್ಟ್ ಪಾಯಿಂಟ್ ಬರಿಬೇಕು. ಎರಡನೇ ಪಾಯಿಂಟ್ ಏನ್ ಬರೀತೀರಾ?
the electrode wires are maintained. ಸೊ ಇದರಲ್ಲಿ ಥೌಸಂಡ್ಸ್ ಟುಗೆದರ್ ವೋಲ್ಟ್ಸ್ ಅನ್ನ ಮೇಂಟೈನ್ ಮಾಡ್ತೇವೆ. ಸೊ ಯಾವಾಗ 1000 ವೋಲ್ಟ್ಸ್ ಅನ್ನ ಮೇಂಟೈನ್ ಮಾಡ್ತೇವೋ ವೈರ್ ಇಂದ, ಸೊ ದರ್ ವುಡ್ ಬಿ ಅ ಕೊರೋನಾ ಇಸ್ ಪ್ರೊಡ್ಯೂಸ್ಡ್ ದಟ್ ರಿಲೀಸಸ್ ದ ಎಲೆಕ್ಟ್ರಾನ್ಸ್. ಆ ಕೊರೋನಾ ಏನ್ ಮಾಡುತ್ತೆ, ಇಲೆಕ್ಟ್ರಾನ್ ರಿಲೀಸ್ ಮಾಡುತ್ತೆ. ದೀಸ್ ಇಲೆಕ್ಟ್ರಾನ್ಗಳು ಏನ್ ಮಾಡ್ತವೆ, ದೀಸ್ ಇಲೆಕ್ಟ್ರಾನ್ ಆರ್ ಗೋಯಿಂಗ್ ಟು ಅಟ್ಯಾಚ್ ಟು ದ ಡಸ್ಟ್ ಪಾರ್ಟಿಕಲ್. ಡಸ್ಟ್ ಪಾರ್ಟಿಕಲ್ಗಳಿಗೆ ಆ ಕೊರೋನಾ, ಇಲ್ಲಿ ಕಾಣ್ತಾ ಇರುವಂತ ಕೊರೋನಾ ಅಟ್ಯಾಚ್ ಆಗ್ತದೆ. ಅಟ್ಯಾಚ್ ಆಗಿ ಏನ್ ಮಾಡ್ತದೆ ಅದನ್ನ, ಸೊ ಆ ಡಸ್ಟ್ ಪಾರ್ಟಿಕಲ್ಗಳಿಗೆ ಅಟ್ಯಾಚ್ ಆಗುತ್ತೆ. ಸೊ ಆಗ ಏನಾಗುತ್ತೆ, ಸೊ ಡಸ್ಟ್ ಪಾರ್ಟಿಕಲ್ಗಳ ಮಧ್ಯದಲ್ಲಿ ಮತ್ತೆ ಲೋ ಒಂದು ಅದರ ವೆಲಾಸಿಟಿ ಕಡಿಮೆ ಆಗಿ ಅದೇನಾಗುತ್ತೆ, ಡೈರೆಕ್ಟ್ ಆಗಿ ಇಟ್ ವಿಲ್ ಗೋ ಅಂಡ್ ಫಾಲ್ ಆನ್ ದ ಕಲೆಕ್ಷನ್ plate. So a clean air will be passed out from this particular thing, and this is what you need to specifically ಏನು ಮಾಡಬೇಕು, ನೀವು ಇದನ್ನ ಬರಿಬೇಕಾಗ್ತದೆ ಡಿಸ್ಕ್ರಿಪ್ಷನ್ ಅಲ್ಲಿ. ಆಯ್ತಾ, 3 ಪಾಯಿಂಟ್ ಅನ್ನ ಬರಿಬೇಕು. 3 ಮಾರ್ಕ್ಸ್ ಕ್ವಶನ್ ಆಗಿ ಬರ್ತದೆ ಇದು 5 ಮಾರ್ಕ್ಸ್ ಅಲ್ಲಿ. ವೆರಿ ಇಂಪಾರ್ಟೆಂಟ್ ಆಗಿ ನೆನ್ಪಿಟ್ಕೊಳ್ಳಿ. ಆಯ್ತಾ, ಓಕೆ. ಸೊ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಒನ್, ದಟ್ ಇಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕಾಣಿಸ್ತಾ ಇದೆ. ಒಂದೇ ಚಾಪ್ಟರ್ ಇಂದ ಬರುತ್ತೆ ಈ ತರ ಸ್ಪ್ಲಿಟ್ಸ್ ಕ್ವಶನ್ಸ್ ಗಳಿದ್ರೆ. ಸೊ ಒಂದೇ ಚಾಪ್ಟರ್ ಇಂದ ಬರುವಂತದ್ದು. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಇಟ್ ರೆಫರ್ಸ್ ಟು ದ ಇನ್ಕ್ರೀಸ್ ಇನ್ ಅ ಕಾನ್ಸಂಟ್ರೇಷನ್ ಆಫ್ ಟಾಕ್ಸಿಕಂಟ್ ಅಟ್ ಅ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್. ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ ದ ಸಕ್ಸೆಸಿವ್ ಟ್ರೋಫಿಕ್ ಲೆವೆಲ್ ಅಲ್ಲಿ ಏನಾಗ್ತಾ ಹೋಗುತ್ತೆ, ಪರ್ಟಿಕ್ಯುಲರ್ ಟಾಕ್ಸಿಕಂಟ್ ಇನ್ಕ್ರೀಸ್ ಆಗುತ್ತೆ. ಎಕ್ಸಾಂಪಲ್ ಇಸ್ DDT ಅಲ್ಲ, ನೆನಪಿರ್ಬೇಕು, DDT. ಓಕೆ. ಸೊ ಇನ್ನೊಂದು BOD ನೆನಪಿದ್ಯಾ? BOD, ವಾಟ್ ಇಸ್ BOD ಅಂತ ಹೇಳಿ? ಡು ಯು ರಿಮೆಂಬರ್ ವಾಟ್ ಇಸ್ BOD? ಸೊ ಎನಿಬಡಿ? ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ನೆನಪಿರ್ಬೋದು. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್. ವಾಟ್ ಇಸ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್? ಏನು, ಒಂದು ಪರ್ಟಿಕ್ಯುಲರ್ ನೀರಿನ 1 ಲೀಟರ್ ಆಫ್ ವಾಟರ್ ಅಲ್ಲಿ, 1 ಲೀಟರ್ ವಾಟರ್ ಅಲ್ಲಿ ಏನಿರ್ತದೆ, ಆ ವಾಟರ್ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, ನೀರಲ್ಲಿರುವಂತ ಆಕ್ಸಿಜನ್ ಡಿಮಾಂಡ್ ಎಷ್ಟು, ಯಾಕೆ ಇದೆ ಹೇಳಿ ನೋಡೋಣ. ಹೇಳಿ, ಯಾರು ಆನ್ಸರ್ ಹೇಳ್ತೀರಾ ನೋಡುವ. ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್, BOD. ಬೇಗ ಹೇಳಬೇಕು. ಆನ್ಸರ್ ದ ಕ್ವಶನ್. ಒಂದು ಲೀಟರ್ ನೀರಲ್ಲಿ ಇರುವಂತಹ ಮೈಕ್ರೋ ಆರ್ಗಾನಿಸಮ್ಸ್ಗಳು ಯಾವಾಗ ಅಲ್ಲಿರುವಂತಹ ಆರ್ಗ್ಯಾನಿಕ್ ಮ್ಯಾಟರ್ನ ಡಿಸಾಲ್ವ್ ಮಾಡ್ತಾವೋ ಅದಕ್ಕೆ ಎಷ್ಟು ಆಕ್ಸಿಜನ್ ಬೇಕಾಗುತ್ತೋ ಅದಕ್ಕೆ ಬಯೋಕೆಮಿಕಲ್ ಆಕ್ಸಿಜನ್ ಡಿಮಾಂಡ್ ಅಂತ ಹೇಳಿ ಕರಿತೇವೆ. ಸೊ ಇದನ್ನ ಡಿಫೈನ್ ಮಾಡಬೇಕು. ಎರಡನ್ನು ಡಿಫೈನ್ ಮಾಡ್ರೆ ಒಂದೊಂದು ಮಾರ್ಕ್ಸ್ಗಳು ಅವೈಲೇಬಲ್ ಆಗ್ತಾ ಹೋಗ್ತವೆ. ಓಕೆ. ಸೊ ದ ಸೇಮ್ ಕ್ವಶನ್ ಕೇಮ್. ದ ಮೇನ್ ಕಾಸಸ್ ಆಫ್ ಬಯೋಡೈವರ್ಸಿಟಿ ಲಾಸ್. 4 ಪರ್ಟಿಕ್ಯುಲರ್ ಲಾಸಸ್ ಗಳನ್ನ ಬರೀರಿ. ಹ್ಯಾಬಿಟಾಟ್ ಲಾಸ್, ಫ್ರಾಗ್ಮೆಂಟೇಷನ್, ಓವರ್ ಎಕ್ಸ್ಪ್ಲಾಯ್ಟೇಷನ್, ಏಲಿಯನ್ ಸ್ಪೀಶೀಸ್ ಇನ್ವೇಷನ್ ಮತ್ತೆ ಕೋ ಎಕ್ಸ್ಟೆನ್ಷನ್. ಇದಕ್ಕೆ ಸೇಮ್ ಆನ್ಸರ್ ಅನ್ನ ಬರೀಬೇಕಾಗ್ತದೆ. ಓಕೆ. ಕಾರ್ಬನ್ ಸೈಕಲ್, ದಿಸ್ ವಿಲ್ ನಾಟ್ ಬಿ ಆಸ್ಕ್ಡ್, ಸೊ ನೋ ನೀಡ್ ಟು ವರಿ. ಕಾರ್ಬನ್ ಸೈಕಲ್ ಇಲ್ಲಿ ತನಕ ಕೇಳಲಿಲ್ಲ. ಸೊ ಇವತ್ತಿನ ತನಕನೂ ಕೂಡ ಕಾರ್ಬನ್ ಸೈಕಲ್ನ ಕೇಳಲಿಲ್ಲ, ಹಾಗಾಗಿ ಅದನ್ನ ಪ್ರಾಕ್ಟೀಸ್ ಮಾಡೋದು ಬೇಡ. ತುಂಬಾ ರೇರ್ ಆಗಿ ಬರುವಂಥದ್ದು ಇದು. ಸೊ ಬರಲೇ ಇಲ್ಲ ಇನ್ನೂ ತನಕ ಹೇಳ್ಬೋದು. ಓಕೆ. ಸೊ ಗ್ಲೋಬಲ್ ವಾರ್ಮಿಂಗ್. ಸೊ ಇದ್ರ ಮೇಲೆ ಒಂದು ಪೂರ್ತಿ ಆದಂಥ ಕೇಸ್ ಸ್ಟಡಿಯನ್ನು ಬರಿಬೋದು. ಗ್ಲೋಬಲ್ ವಾರ್ಮಿಂಗ್ ಅಂದ್ರೆ ಏನು, ವಾಟ್ ಇಸ್ ಗ್ಲೋಬಲ್ ವಾರ್ಮಿಂಗ್, ಇಲ್ಲಿ ಏನು ಯಾವುದು ಮೇಜರ್ ಆಗಿ ಇಂಪ್ಯಾಕ್ಟ್ ಮಾಡುತ್ತೆ ಗ್ಲೋಬಲ್ ವಾರ್ಮಿಂಗಿಗೆ, ಗ್ಲೋಬಲ್ ವಾರ್ಮಿಂಗ್ ಆದಾಗ ಏನಾಗುತ್ತೆ ಅಂತ ಹೇಳಿ ಬರ್ಕೊಂತ ಹೋಗ್ಬೇಕು. ಸೊ ಮೊದಲು ಗ್ಲೋಬಲ್ ವಾರ್ಮಿಂಗಿಗೆ ಸ್ಪೆಸಿಫಿಕಲಿ ಯಾವುದು ಒಂದು ಪರ್ಟಿಕ್ಯುಲರ್ ಕಾಸಸ್, ದಟ್ ಇಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೇವೆ. 4 ಗ್ರೀನ್ ಹೌಸಸ್ ಗ್ಯಾಸಸ್ಗಳು ಇದಾವೆ. ಯಾವ್ಯಾವುದು? ದಟ್ ಇಸ್ ಒನ್ ಇಸ್ ಗೋಯಿಂಗ್ ಟು ಬಿ ಕಾರ್ಬನ್ ಡೈಆಕ್ಸೈಡ್ ಆಸ್ ಯೂಶುವಲ್. ದೆನ್ ಅನದರ್ ಒನ್ ಇಸ್ ಗೋಯಿಂಗ್ ಟು ಬಿ ಮೀಥೇನ್ ಅಲ್ವಾ, and then another one is going to be CFCs, and another one is going to be nitrogen oxides. Okay, so idu 60%, this is 20%, and this is 14%, and this is 6%. Okay, so very important thing. Okay, so ee ಒಂದು ಗ್ರೀನ್ ಹೌಸ್ ಗ್ಯಾಸಸ್ ಗಳು ಸೊ ಗ್ಲೋಬಲ್ ವಾರ್ಮಿಂಗ್ ಗೆ ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುತ್ತೆ. ಹೇಗೆ? ದ ಗ್ರೀನ್ ಹೌಸ್ ಗ್ಯಾಸಸ್ ಇನ್ಕ್ರೀಸಸ್ ದ ಸರ್ಫೇಸ್ ಟೆಂಪರೇಚರ್ ಆಫ್ ದ ಪ್ಲಾನೆಟ್ ಅರ್ತ್. ಓಕೆ, ಹೇಗೆ? ಬೈ ಕ್ಯಾಪ್ಚರಿಂಗ್ ದ ಸನ್ ರೇಡಿಯೇಷನ್ಸ್. ಓಕೆ, ಬರುವಂತದ್ನ. ಓಕೆ,
ಇದಿಷ್ಟು ಬರೆದ್ರಿ 1 ಪಾಯಿಂಟ್ ಅಲ್ಲಿ. ಎರಡು ಪಾಯಿಂಟ್ ಅಲ್ಲಿ ಬರೆದ್ರಿ, ಒಂದು ಇದು ಬರೆದ್ರಿ, ಇನ್ನೊಂದು ಏನು ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಇನ್ನೊಂದು ಪಾಯಿಂಟ್ ಅನ್ನ ಬರೀತೀರಾ, ಲಾಸ್ಟ್ ಸೆಂಚುರಿಯಲ್ಲಿ 0.6% ಆಫ್ ದ ಪರ್ಟಿಕ್ಯುಲರ್ ಒಂದು ಟೆಂಪರೇಚರ್ ಆಫ್ ದ ಸರ್ಫೇಸ್ ಅರ್ತ್ ಸರ್ಫೇಸ್ ಹ್ಯಾಸ್ ಇನ್ಕ್ರೀಸ್ಡ್ ಅಂತ ಹೇಳಿ ಬರೀಬೇಕು. ಆಯ್ತಾ, ಎರಡನೇದು ಪಾಯಿಂಟ್ ಅನ್ನ ಬರೀತೀರಾ. ಸೊ ಮೂರನೇ ಪಾಯಿಂಟ್ ಅನ್ನ ಏನ್ ಬರೀತೀರಾ, ಯಾವುದು ಕಾರ್ಬನ್ ಡೈಆಕ್ಸೈಡ್ ಅಂಡ್ ಮೀಥೇನ್ ಆರ್ ಕಾಮನ್ಲಿ ನೋನ್ ಆಸ್ ಗ್ರೀನ್ ಹೌಸ್ ಗ್ಯಾಸಸ್ ಅಂಡ್ ದೀಸ್ ಆರ್ ದ ಮೋಸ್ಟ್ ಹೈಯೆಸ್ಟ್ ಕಾಂಟ್ರಿಬ್ಯೂಟರ್ ಟು ದಿಸ್ ಪರ್ಟಿಕ್ಯುಲರ್ ಗ್ಲೋಬಲ್ ವಾರ್ಮಿಂಗ್. ಅಂಡ್ ಗ್ಲೋಬಲ್ ವಾರ್ಮಿಂಗ್ ಆದ್ರೆ ಏನಾಗುತ್ತೆ, ದಟ್ ವುಡ್ ಬಿ ಎಲ್ಲಿನೋ ಎಫೆಕ್ಟ್ಗಳು ಫಾರ್ಮ್ ಆಗುತ್ತೆ. ದರ್ ವುಡ್ ಬಿ ಸ್ನೋ ಕ್ಯಾಪ್ಸ್ಗಳು, ಹಿಮಾಲಯನ್ ನಲ್ಲಿರುವಂತಹ ಸ್ನೋ ಕ್ಯಾಪ್ಸ್ಗಳು ಮತ್ತೆ ಪೋಲಾರ್ ಐಸ್ ಕ್ಯಾಪ್ಸ್ಗಳು ಏನಾಗುತ್ತೆ, ಪರ್ಟಿಕ್ಯುಲರ್ಲಿ ಟೆಂಪರೇಚರ್ ಇಂದ ಏನಾಗ್ತಾ ಹೋಗುತ್ತೆ, ಕರಗುತ್ತಾ ಹೋಗುತ್ತೆ, ವಿಚ್ ಇಸ್ ಗೋಯಿಂಗ್ ಟು ಇನ್ಕ್ರೀಸ್ ದ ಸಿ ಲೆವೆಲ್ ಅಂಡ್ ದರ್ ವುಡ್ ಬಿ ಲಾಟ್ ಆಫ್ ಲ್ಯಾಂಡ್ ಮಾಸಸ್ ವಿಲ್ ಬಿ ಸಬ್ಮರ್ಜ್ಡ್ ಇನ್ಸೈಡ್ ದ ವಾಟರ್. ಸೊ ನೀರಿನ ಒಳಗಡೆಗೆ ಲ್ಯಾಂಡ್ ಮಾಸು ಮುಳುಗು ಹೋಗ್ತವೆ. ಸೊ ಅಂತ ಬರೀಬೇಕು. ಅಂಡ್ ಈ ಗ್ಲೋಬಲ್ ವಾರ್ಮಿಂಗ್ ನ ಸ್ಟಾಪ್ ಮಾಡಲಿಕ್ಕೆ ತುಂಬಾ ಇಂಟರ್ನ್ಯಾಷನಲ್ ಇನಿಷಿಯೇಟಿವ್ ಗಳನ್ನ ತಗೊಂಡಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ಇದಿಷ್ಟನ್ನ ಬರೀಬೇಕಾಗ್ತದೆ. ಇಷ್ಟು ಬರೆದ್ರೆ ನಮ್ಗೆ 5 ಮಾರ್ಕ್ಸ್ ಸಿಗುತ್ತೆ. 3 ಮಾರ್ಕ್ಸ್ ಹೇಗೆ ಹೇಳಿದ್ರೆ 3 ಪಾಯಿಂಟ್ ನ ಬರೆಯುವಂತದ್ದು. ಆಯ್ತಾ, ನೆಕ್ಸ್ಟ್ ಕ್ವಶನ್ ನೋಡಿ, ಮತ್ತೆ ಸೇಮ್ ಚಾಪ್ಟರ್ ಇಂದ ಇದೆ, ಎನ್ವಿರಾನ್ಮೆಂಟಲ್ ಇಶ್ಯೂಸ್. ದಟ್ ಇಸ್ ವಾಟ್ ಇಸ್ ಆಲ್ಗಲ್ ಬ್ಲೂಮ್ ಅಂತ ಕೇಳ್ತಾ ಇದ್ದಾನೆ ಅಲ್ವಾ. ದಟ್ ಈಸ್ ಆಲ್ಗಲ್ ಬ್ಲೂಮ್ ಅಂದ್ರೆ ಏನು, that is the large amount of water ಅಲ್ಲಿ ನ್ಯೂಟ್ರಿಯೆಂಟ್ ಜಾಸ್ತಿ ಇದ್ರೆ which is going to cause an excessive growth of planktons in the planktonic algae which is known as algal bloom. Okay, yeah, good Priya. Okay, yes, so next question is define biomagnification. Already define ಮಾಡಾಗಿದೆ. ಸಕ್ಸೆಸಿವ್ ಪರ್ಟಿಕ್ಯುಲರ್ ಲೆವೆಲ್ ಟ್ರಾಪಿಕ್ ಲೆವೆಲ್ ಅಲ್ಲಿ ಟಾಕ್ಸಿಕ್ ಲೆವೆಲ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ದೆನ್ 3 effects ಆಫ್ ಓಝೋನ್ ಡಿಪ್ಲೀಷನ್. ಓಝೋನ್ ಡಿಪ್ಲೀಷನ್ ಆಗೋದಕ್ಕೆ ಏನೇನು ಕಾರಣಗಳಿದಾವೆ, ವಾಟ್ ಆರ್ ದ ರೀಸನ್ಸ್ ಫಾರ್ ಡಿಪ್ಲೀಷನ್ ಆಗಕ್ಕೆ ಏನೇನು ರೀಸನ್ನು. ಮೊದಲನೇ ರೀಸನ್ CFC, ದಟ್ ಇಸ್ ಕ್ಲೋರೋಫ್ಲೋರೋ ಕಾರ್ಬನ್ಸ್ಗಳು ಇನ್ಕ್ರೀಸ್ ಆಗುವಂಥದ್ದು. ಆಯ್ತಾ, ಮೇಜರ್ ದಟ್ ಇಸ್ ಒನ್. that CFC will break the O3 ಬಾಂಡ್ ನ ಬ್ರೇಕ್ ಮಾಡುತ್ತದು. ಆಯ್ತಾ, ಎರಡನೇದು ಸ್ಪೆಸಿಫಿಕಲಿ ಹೇಳಬೇಕು ಅಂತ ಅಂದ್ರೆ ದ ಗ್ಯಾಸಸ್, ದ ಗ್ರೀನ್ ಹೌಸ್ ಗ್ಯಾಸಸ್ಗಳು ಓಕೆ ತುಂಬಾ ಏನ್ ಮಾಡ್ತಾ ಇದ್ದಾವೆ, ಕಾಸ್ ಮಾಡ್ತಾ ಇದ್ದಾವೆ. ಅಂಡ್ ಇದರಿಂದ ಇಫೆಕ್ಟ್ಸ್ಗಳು ಏನಾಗ್ತಾ ಇದೆ, ವಾಟ್ ಆರ್ ದ ಇಫೆಕ್ಟ್ಸ್, ದೀಸ್ ಆರ್ ಹೌ ದ ಪರ್ಟಿಕ್ಯುಲರ್ ಓಝೋನ್ ಡಿಪ್ಲೀಷನ್ ಟುಕ್ ಪ್ಲೇಸ್. ಇಫೆಕ್ಟ್ ಏನೇನಿದೆ, ಸೊ ಫಸ್ಟ್ ಒಂದು ಬರೀಬಹುದು ನೀವು, ಸ್ಕಿನ್ ಕ್ಯಾನ್ಸರ್ ಕಾಸ್ ಮಾಡುತ್ತೆ, ಸ್ಕಿನ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಸೆಲ್ಸ್ಗಳಲ್ಲಿ ವೇರಿಯೇಷನ್ಗಳು ಉಂಟಾಗ್ತವೆ ಬಿಕಾಸ್ ಆಫ್ ದ UV ರೇಡಿಯೇಷನ್ಸ್. ಹ್ಯೂಮನ್ ಐ ಬೇಕಾದಕ್ಕಿಂತ ಹೆಚ್ಚು UVB ರೇಡಿಯೇಷನ್ಸ್ಗಳನ್ನ ಏನ್ ಮಾಡ್ತಾ ಹೋಗುತ್ತೆ, ಅಬ್ಸಾರ್ಬ್ ಮಾಡ್ತಾ ಹೋಗುತ್ತೆ. ಸೊ ವಿಚ್ ಇಸ್ ಗೋಯಿಂಗ್ ಟು ಇನ್ಫ್ಲಮೇಟ್ ದ ಕಾರ್ನಿಯಾ ಲೀಡಿಂಗ್ ಟು ದ ಸ್ನೋ ಬ್ಲೈಂಡ್ನೆಸ್ ಅಂಡ್ ಕ್ಯಾಟರಾಕ್ಟ್. ಓಕೆ, ಇವೆಲ್ಲ ಏನು ಸಮ್ ಆಫ್ ದ ಎಫೆಕ್ಟ್ಸ್ ಆಫ್ ದ ಪರ್ಟಿಕ್ಯುಲರ್ ozone depletion. Okay, see another one is the sketch and label, again from the environmental issues itself. Sketch and label the scrubber na diagram haki anta ide. Simple diagram scrubber du like this. ಒಂದು ಟ್ಯಾಂಕ್ ತರ ಇದೆ ಸ್ಕ್ರಬ್ಬರ್. ಓಕೆ, go like this and ಇಲ್ಲಿ ಒಂದು ಪರ್ಟಿಕ್ಯುಲರ್ ಆಗಿ ಏನು ಮಾಡಿ, ಒಂದು ವಾಟರ್ ಲೈಮ್ ಸ್ಪ್ರೇಯನ್ನು ಮಾಡಿ ಇಲ್ಲಿಂದ ಡರ್ಟಿ ಏರಿಗೆ ಹೋಗಲಿಕ್ಕೆ ಜಾಗ ಮಾಡಿಕೊಡಿ. ಆ್ಯಂಡ್ ಇಲ್ಲಿಂದ ಏನು ಬರ್ತಾ ಹೋಗುತ್ತೆ, ದ ಡ್ರಾಪ್ಲೆಟ್ಸ್ ವಿಲ್ ಫಾಲ್ ಆನ್. ಓಕೆ, ಸೊ ಇಲ್ಲಿ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಕೂತ್ಕೊಳ್ಳುತ್ತೆ. ಆಯಿತಾ, ಪಾರ್ಟಿಕ್ಯುಲೇಟ್ ಮ್ಯಾಟರು. ಆಯಿತಾ, ಇದೇನಿದು ವಾಟರ್ ಆರ್ ಲೈಮ್ ಸ್ಪ್ರೇ, ಇಷ್ಟು ಬರೆದ್ರೆ ಆಯ್ತು. ಸೊ ಈ ಡಯಾಗ್ರಾಮ್ ಹಾಕಿದ್ರೆ ಮುಗೀತು. ಇಲ್ಲಿ ಡರ್ಟಿ ಯಾರ್ ಅಂತ ಶೋರ್ ಮಾಡಿದ್ರೆ ಆಯ್ತು. ದಟ್ಸ್ ಆಲ್, ಫಿನಿಶ್ಡ್. ಇಷ್ಟು ಮಾಡಿದ್ರೆ ಸ್ಕ್ರಬ್ಬರ್ ಬಂತು. ಓಕೆ, ಸೊ ಕಾಂಪಿಟೇಷನ್ ಆ್ಯಂಡ್ ಕಾಂಪಿಟೇಟಿವ್ ರಿಲೀಸ್. ಓಕೆ, ಸೊ ಇದು ತುಂಬ ರೇರ್ ಆಗಿ ಕೇಳಿರುವಂಥ ಕ್ವಶನ್. ಸೊ ಲೆಸ್ ಫೋಕಸ್ ಆನ್ ಇಟ್. ಓಕೆ, ಆ್ಯಂಡ್ ದಟ್ಸ್ ಆಲ್ ಫಾರ್ ಟುಡೇಸ್ ಕ್ಲಾಸ್. ಆ್ಯಂಡ್ ಇದನ್ನು ಬಿಟ್ಟು ಮತ್ತೊಂದಿಷ್ಟು ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಹೇಳ್ತಾ ಹೋಗ್ತಾನೆ. ಯು ಜಸ್ಟ್ ನೋಟ್ ಡೌನ್ ದ ಕ್ವಶನ್ಸ್. ಓಕೆ, ರೆಡಿಲಿ ನೋಟ್ ಡೌನ್ ಮಾಡ್ಕೊಳ್ರಿ.
from the chapter, if you go for the chapter specifically ecosystem ಗೆ ಹೋದ್ರೆ, what is differentiate between NPP and GPP? Okay, that would be important question. Differentiate between NPP and GPP. 2 marks ಗೆ ಅಥವಾ 3 marks ಗೆ ಕೇಳುವಂತ ಕ್ವಶನ್ ಇದು. 3 or 2 marks question. Okay. Then second one, you can go for, just I'll tell you which is you need to learn. Ecological pyramids. Okay, specifically ecological pyramids ಗಳನ್ನ ನೋಡ್ಕೊಳ್ಳಿ. Ecological pyramids, important ones. Okay, so ಇಲ್ಲಿ 3 ecological pyramid ಗಳಿದಾವೆ ಅಲ್ವಾ? Okay, pyramid of number ಇರ್ಬೋದು, pyramid of biomass ಇರ್ಬೋದು, and inverted pyramid of biomass. ಇದು ಮೂರನ್ನು ನೀವು ನೋಡ್ಕೊಳ್ಳಿ. So it would be asked, anyone will be asked for 3 marks. Okay, anyone from this. Okay. Yes, there would be a chances ಸ್ಕ್ರಬ್ಬರ್ ನ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಕೇಳುವಂತ ಚಾನ್ಸಸ್ ಗಳಿದಾವೆ. ಸೊ 5 marks ಗೆ ವಿತ್ ಡಯಾಗ್ರಾಮ್ ಕೇಳುವಂತ ಎಲ್ಲ ಚಾನ್ಸಸ್ ಗಳಿದಾವೆ. ಹಾಗಾಗಿ ಅದನ್ನ ನೋಡ್ಕೊಳ್ಳೋದು ಒಳ್ಳೇದು. ಸೊ ಎಕ್ಸ್ಪ್ಲನೇಷನ್ ಕೂಡ ಇದೆ. ಸೊ ಎಕ್ಸ್ಪ್ಲನೇಷನ್ ಗೆ ತುಂಬಾ ಫೋಕಸ್ ಮಾಡಿದ್ರೆ ಡಯಾಗ್ರಾಮ್ ಮೇಲೆ ಜಾಸ್ತಿ ಫೋಕಸ್ ಇರಲಿ. ಎಕ್ಸ್ಪ್ಲನೇಷನ್ ವಿಲ್ ಬಿ ರಿಕ್ವೈರ್ 2 to 3 sentences are there. So that much is enough. And there would be one diagram. So you'll be given 3 plus 2 marks. Okay, 5 marks ಗೆ ಕೇಳುವಂತ ಚಾನ್ಸಸ್ ಗಳು ಇದಾವೆ. ಆಯ್ತಾ? So next, so there are totally, pyramid of energy. Okay. Specifically another one is there, that is pyramid of energy, the fourth one. Yes, 4ರಲ್ಲಿ ಯಾವುದಾದ್ರೂ ಒಂದು ಕೇಳಬಹುದು. Okay, and another one, I need to tell you people, there are totally 50 number of diagrams are there. 50 number of diagram ಗಳನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. You practice the all 50 diagrams. Okay, so very important, all 50 diagrams are. Okay, then differentiate between xeric and hydric succession. Okay, differentiate between xeric or xerarch ಅಂತ ಏನ್ ಕರಿತೇವೆ and hydrarch succession. Okay, very important one point. So ಇದನ್ನ ನೆನ್ಪಿಟ್ಕೊಳ್ಳಿ. 3 marks ಅಥವಾ again 3 marks or 2 marks ಗೆ ಕೇಳುವಂಥದ್ದು. Okay, then ನ್ಯೂಟ್ರಿಯೆಂಟ್ ಸೈಕಲ್ ಅಲ್ಲಿ ಫಾಸ್ಫರಸ್ ಸೈಕಲ್ ಸರಿಯಾಗಿ ನೆನ್ಪಿಟ್ಕೋಬೇಕು. ವೆರಿ ಇಂಪಾರ್ಟೆಂಟ್. ಕಾರ್ಬನ್ ಸೈಕಲ್ ತುಂಬಾ ಕಡಿಮೆ ಕೇಳಲಿಲ್ಲ. Okay, these are some of the other important questions which is going to become. Okay, then from the chapter organism and population in the, so there would be graphs ಗಳಿದಾವಲ್ವಾ. So there are too many graphs are there over here. So graph ಗಳೆಲ್ಲ important ಆಗುತ್ತೆ. One is going to be diagrammatic representation of organismic response ಅಂತ ಇದೆ. So 2 marks ಗೆ ಕೇಳುವಂಥದ್ದು. Okay, another one, the pyramids. Okay, population pyramid. ಇನ್ನೊಂದಿದೆ, that is exponential growth curves. So very important one. One second. Okay, I'll write over here. So population growth curve. Okay, it is also one of the important one. So 3 marks ಗೆ or 5 marks ಗೆ 5 marks ಗೆ with explanation ಬರ್ಬೋದು. ತುಂಬಾ ರೇರ್ ಇದು. ಸೊ ನಾಟ್ ಸೊ 3 marks ಗೆ ಬರುವಂತ ಎಲ್ಲ ಚಾನ್ಸಸ್ ಗಳಿದಾವೆ. ಗ್ರೋತ್ ಕರ್ವ್, ಸೊ 2 ಗ್ರೋತ್ ಗಳನ್ನ ಒಟ್ಟಿಗೆ ಕೇಳ್ತಾರೆ. ಡ್ರಾ ನೀಟ್ ಲೇಬಲ್ ಡಯಾಗ್ರಾಮ್ ಆಫ್ ಪಾಪ್ಯುಲೇಷನ್ ಗ್ರೋತ್ ಕರ್ವ್ ಅಂತ ಹೇಳಿ. ಸೊ ಯು ವಿಲ್ ಬಿ ಫೇಸಿಂಗ್ ದಟ್. ಓಕೆ, ವಿತ್ ಆಲ್ ದ ಥಿಂಗ್ಸ್ ಯು ಹ್ಯಾವ್ ಟು ರೈಟ್ ದ ಪರ್ಟಿಕ್ಯುಲರ್ dn by dt is equals to rn, or dn by dt is equals to rn into k minus n divided by k ಅದನ್ನ ಬರೀಬೇಕು. ಸೊ ಫಾರ್ಮುಲಾಸ್ ಗಳನ್ನ, then especially the population interaction with examples. Okay, from this chapter, other than this nothing is important. So ನಾನು ಹೇಳಿದೆ ಆಲ್ರೆಡಿ ಕವರ್ಡ್ ಮಾಡಿದ್ದೇನೆ ಬಾಕಿ ಎಲ್ಲ ಅಬಯೋಟಿಕ್ ಫ್ಯಾಕ್ಟರ್ಸ್ ಎಲ್ಲ. ಆಯ್ತಾ? ಬಯೋಡೈವರ್ಸಿಟಿಯಿಂದ ಮೂರು ಕ್ವಶನ್ಸ್ ಬರ್ತದೆ MCQ. ಓಕೆ, MCQ 3 ಕ್ವಶನ್ ಬರುವಂತ ಎಲ್ಲ ಚಾನ್ಸಸ್ ಗಳಿದಾವೆ ಫ್ರಮ್ ದ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ಬಯೋಡೈವರ್ಸಿಟಿ.
And yesterday there was one question. Okay, there is one question have been received from you people. Yeah, so that the question was, ಆನ್ಸರ್ ಬುಕ್ಲೆಟ್ ಅಲ್ಲಿ ಹೇಗೆ ಇರ್ತವೆ ಆನ್ಸರ್ ಬುಕ್ಲೆಟ್ ಅಂತ ಹೇಳಿ. ಸೊ ಬುಕ್ಲೆಟ್ ವಿಲ್ ಬಿ ಫಿಕ್ಸ್ಡ್. ಓಕೆ, ನಂಬರ್ ಆಫ್ ಕ್ವಶನ್ಸ್ಗಳಿರ್ತವೆ. ಓಕೆ, ಸೊ ಬುಕ್ಲೆಟ್ ಇಸ್ ದರ್ ವಿಲ್ ಬಿ ನಂಬರ್ ಆಫ್ ಬುಕ್ ಸ್ಪೆಸಿಫಿಕ್ ಲೀವ್ಸ್ಗಳು ಇರ್ತವೆ, ಆಯ್ತಾ. ಸೊ ಅದ್ರೊಳಗಡೆಗೆ ಬರಿಬೇಕಾಗ್ತದೆ ನೀವು. ಆ್ಯಂಡ್ ಕಾರ್ಬನ್ ಸೈಕಲ್ ಇಸ್ ನಾಟ್ ಸೋ ಇಂಪಾರ್ಟೆಂಟ್. ಓಕೆ. Yes, so I am talking about the booklets yesterday which I received the question. So booklet is specific numbers leaves ಇರ್ತದೆ, ಅದರಲ್ಲೇ ಮುಗಿಸ್ಬೇಕು. ಆ್ಯಂಡ್ ಫಸ್ಟು ಏನು ಪರ್ಟಿಕ್ಯುಲರ್ ಲೀವ್ಸ್ ಇದೆ ಅಲ್ವಾ, ಅದರಲ್ಲಿ MCQ ಬರೀರಿ, ವೆರಿ ಹೈಲೈಟ್ ಆಗುತ್ತೆ. ಸೊ ಫಸ್ಟ್ ಸ್ಟಾರ್ಟಿಂಗಲ್ಲಿ ಬರ್ಕೊಂಡು ಹೋಗ್ರಿ, 1 ಆಪ್ಷನ್, 2 ಆಪ್ಷನ್, 3 ಆಪ್ಷನ್. ಸೊ ಅದರಲ್ಲಿ ಏನು ವಿಶೇಷ ಏನಿಲ್ಲ ಹೇಳೋವಂಥದ್ದು. ಸೊ ಎಲ್ರಿಗೂ ಗೊತ್ತೇ ಇದೆ, ನಿಮಗೆ ಎಕ್ಸಾಮಲ್ಲಿ ಬರೆದಿರ್ತೀರ ಆಲ್ರೆಡಿ. ಸೊ ಎಲ್ಲೆಲ್ಲೋ ಬರಿಬೇಡಿ, ಡೋಂಟ್ ರೈಟ್ ದ MCQ ಸಮ್ ಎಲ್ಲೆಲ್ಲೋ ಬರ್ದು ಹಾಕ್ಬಿಡ್ಬೇಡ್ರಿ. ಸೊ ಸ್ಪೆಸಿಫಿಕ್ ಆಗಿ ಫಸ್ಟ್ 2 pages, 1 and 2 pagesಗಳಲ್ಲಿ ಲೈಕ್ ದಿಸ್. ಸೊ ಫಾರ್ ಎಕ್ಸಾಂಪಲ್ ಇದು ಒಂದು ಪೇಜ್ ಆದರೆ, ಸೊ ಇದರ ಇನ್ನೊಂದು ಪೇಜಲ್ಲಿ ಬರೀರಿ, ನೆಕ್ಸ್ಟ್ ಪೇಜ್ 1, 2. ಸೊ ಓನ್ಲಿ ಯೂಸ್ 2 pages. ಸೊ ಐ ಶೋ ಯು. ಸೊ ಇದು ಒಂದು ಪೇಜ್ ಅಂತ ಅನ್ಕೊಳ್ಳಿ, ದಿಸ್ ಇಸ್ 2 ಸೆಕೆಂಡ್ ಪೇಜ್. ಸೊ ಇಲ್ಲಿ ನಂಬರ್ ಹಾಕು, 1, 2, 3, 4, 5, 6, 7, 8, 9. ಓಕೆ, 10, 11, 12, 13, 14, 15, 16, 17, 18, 19, 20. ಸೊ ನಿಮಗೆ ಹಿಡಿಯುತ್ತೆ ಅದರಲ್ಲಿ. ಸೊ 2 ಪೇಜ್ಗಳಲ್ಲಿ ಹಿಡಿತಾ ಹೋಗುತ್ತೆ, 1 to 20 ಕ್ವಶನ್ಸ್, ಫಸ್ಟ್ ಮೇನ್ ಆ್ಯಂಡ್ ಸೆಕೆಂಡ್ ಮೇನ್. ಸೊ ಇದರಲ್ಲಿ ಮುಗಿಸಿ ನೀವು ಫಸ್ಟ್ ಬರ್ಕೊಂಡ್ಬಿಡ್ರಿ. ಆಮೇಲೆ ಬೇಕಾದ್ರೆ ನೆನಪಿಲ್ಲ ಅಂದರೆ ಜಾಗ ಬಿಟ್ಟು ಇಟ್ಕೊಂಡ್ರೆ ಆಮೇಲೆ ಫಿಲ್ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಬಟ್ ನೆವರ್ ರೈಟ್ ಸಮ್ವೇರ್ ಎಲ್ಸ್, ಎಲ್ಲೆಲ್ಲೋ ಬರೆದ್ಬಿಟ್ಬಿಡ್ರಿ ಮೊದಲಿನಾಗೆ. ಸೊ ವೆರಿ ಇಫೆಕ್ಟಿವ್ ಆಗಿ ಆಗುತ್ತೆ ಇದು ಹೀಗೆ ಬರೆದ್ರೆ, ಆಯ್ತಾ. ಸೊ ದಿಸ್ ವಾಸ್ ದ ಕ್ವಶನ್ ವಾಟ್ ಐ ಹ್ಯಾವ್ ಬಿನ್ ರಿಸೀವ್ಡ್ ಆ್ಯಂಡ್ ಐ ಹ್ಯಾವ್ ಆನ್ಸರ್ಡ್ ದೆಮ್. ಆ್ಯಂಡ್ ಫಸ್ಟ್ ಏನು ಮಾಡಿ ಅಂತ ಅಂದರೆ, MCQ ಬರೆದಾದ್ಮೇಲೆ ಸೊ ಮಸ್ಟ್ ಆ್ಯಂಡ್ ಶುಡ್ ಕ್ವಶನ್ಸ್ಗಳು ಇರ್ತಾವಲ್ವ. ಫಾರ್ ಎಕ್ಸಾಂಪಲ್ ಯು ಹ್ಯಾವ್ ಟು ರೈಟ್ 3rd ಮೇನಲ್ಲಿ 5 ಬರೀಬೇಕು, 4th ಮೇನಲ್ಲಿ 5 ಬರೀಬೇಕು, 5th ಮೇನಲ್ಲಿ 3 ಬರೀಬೇಕು, 6th ಮೇನಲ್ಲಿ ಯು ಹ್ಯಾವ್ ಟು ರೈಟ್ ಓನ್ಲಿ 2. ಸೊ ರೈಟ್ ಆಲ್ ದಟ್ ಕಂಪಲ್ಸರಿ ವಾಟ್ ನೀವು ಮಿನಿಮಮ್ ಅಟೆಂಡ್ ಮಾಡಬೇಕಲ್ವ, ಆ ಕ್ವಶನ್ಗಳನ್ನು ಬರ್ಕೊಳ್ಳಿ. ಆ್ಯಂಡ್ ಅಟ್ ದ ಎಂಡ್ ಯು ಜಸ್ಟ್ ಗೋ ಫಾರ್ ದ ಎಕ್ಸ್ಟ್ರಾ ಕ್ವಶನ್ಸ್. ರೈಟ್ ದ ಎಕ್ಸ್ಟ್ರಾ ಕ್ವಶನ್ಸ್ ಇಫ್ ಯು ನೋ, ಡೆಫಿನೆಟ್ಲಿ ಇಟ್ ವಿಲ್ ಬಿ ಅ ವೆರಿ ಇಂಪಾರ್ಟೆಂಟ್ ಥಿಂಗ್. Okay. Yes, that is what today's class for. Okay. And for the notes you can just go for the googling the thing. Okay, google form ಅನ್ನ fill ಮಾಡಬಹುದು ಅಲ್ಲಿ notes ಅನ್ನ. ಸೊ ನಿಮಗೆ notes ಬಂದ್ಬಿಡುತ್ತೆ, ಆಯ್ತಾ. ಸೊ and that is for the today's class and this is my class. So I hopefully ನಿಮಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೊಳ್ತೇನೆ. Okay, so it's time to finish the class. So if you have any doubts regarding it, yeah, paper valuation will be done like that itself. Yeah, definitely it will be line by line. Everything will be checked, whatever you write. So thank you for hearing me until now and all the best for all of your examinations. ಎಲ್ರಿಗೂ ಶುಭವಾಗಲಿ ಅಂತ ಕೋರ್ತಾ ಇವತ್ತಿಗೆ ನಾನು ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್ ಟು ದ ಕ್ಲಾಸಸ್ ಆ್ಯಂಡ್ ಕೀಪ್ ಲರ್ನಿಂಗ್ ಆ್ಯಂಡ್ ಆಲ್ವೇಸ್ ಟ್ರೈ ಟು ಫೋಕಸ್ ಆನ್ ಯುವರ್ ಸ್ಟಡೀಸ್. ಓಕೆ, ಸೊ ಮೈಕ್ರೋಬ್ಸ್ ಚಾಪ್ಟರ್ ಮೇಲೆ ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ನ ಡಿಸ್ಕಸ್ ಮಾಡಾಗಿದೆ. ಸೊ ಯು ಕ್ಯಾನ್ ಚೆಕ್ ದ ಅದರ್ ವಿಡಿಯೋ. ಓಕೆ, ಸೊ ಅಷ್ಟು ಹೇಳ್ತಾ ಇವತ್ತಿನ ಕ್ಲಾಸನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಎವ್ರಿವನ್.